ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೂ ಕೂಡ ಲೈನ್ಸ್ ಕರಿಯರ್ ಅಕಾಡೆಮಿಗೆ ಸ್ವಾಗತವನ್ನು ಕೊಡ್ತಾ ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾವೀಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಕ್ವಶನ್ ಪೇಪರನ್ನು ಯಾವ ಥರ ಅನಾಲಿಸಿಸ್ ಮಾಡಬೇಕು ಅನ್ನುವಂಥದ್ದನ್ನು ಸವಿವರವಾದ ಮಾಹಿತಿಯನ್ನು ಹಿಂದಿನ ವಿಡಿಯೋದಲ್ಲಿ ತಾವು ತಿಳಿಸ್ಕೊಟ್ಟಿದ್ದೀವಿ. ಅನೇಕ ಸ್ಪರ್ಧಾರ್ಥಿಗಳ ಮನಸ್ಸಿನಲ್ಲಿ ಯಾವ ಥರ ಇರುತ್ತಪ್ಪ ಅಂದ್ರೆ ಕ್ವಶನ್ಸ್ ಇವೇ ಬರ್ತಾವ ಸರ್ ಅಂತ ಇರುತ್ತೆ. ಕ್ವಶನ್ಸ್ ಇವೇ ಬರ್ತಾವ ಅಂತ ನಾವು ಯಾವ ಕಾರಣಕ್ಕೂ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಮೊದಲು ನಾವು ನಾವು ಕೇಳುವಂಥ ಗುರುಗಳ ಮೇಲೆ, ನಾವು ಓದುವಂಥ ಅಭ್ಯಾಸದ ಮೇಲೆ ನಮಗೆ ಏನಿರಬೇಕಪ್ಪ ಅಂತಂದ್ರೆ ನಂಬಿಕೆ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು ಅಂತ ಬರುತ್ತೆ. ನಂಬಿಕೆ ಇದ್ದರೆ ಏನನ್ನಾದರೂ ನಾವು ಸಾಧಿಸಬಹುದು. ನಂಬಿಕೆ ಬಹಳ ಮುಖ್ಯವಾದದ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹೇಳ್ತಾರೆ, ನಂಬೆಲೆ ಮನವೇ ನಂಬುಗೆಯ ಸಾಧನವು ಸಾಂಬನೊಲಿಸುವುದಕ್ಕೆ ಅಂತ. ಅಂದರೆ ನಂಬಿಕೆ ಅನ್ನೋದನ್ನ ಮುಖ್ಯವಾಗಿರುವಂಥದ್ದು ನಂಬಿಕೆ ಅಂತ. ದೇವರನ್ನೂ ಕೂಡ ಸಾಂಬನೊಲಿಸುವುದಕ್ಕೆ ಅಂದರೆ ದೇವರನ್ನೂ ಕೂಡ ಒಲಿಸ್ಕೊಳ್ಳಿಕ್ಕೆ ನಂಬಿಕೆ ಅನ್ನುವುದೊಂದೇ ಸರಳವಾದ ಮಾರ್ಗ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನಾವು ಹೇಳುವಂತಹ ಅಭ್ಯಾಸದ ಮೇಲೆ, ನಾವು ಹೇಳುವಂಥ ಕ್ವಶನ್ಸ್ಗಳ ಮೇಲೆ ಅತ್ಯಂತ ಸವಿವರವಾದ ಮಾಹಿತಿಯನ್ನು ನಾವು ತಮಗೆ ಕೊಡ್ತಿದ್ದೀವಿ. ಅದನ್ನು ನಂಬಿಕೆ ಇಟ್ಟು ತಾವು ಓದಿದ್ದೇ ಆದಲ್ಲಿ ತಾವು ಯಶಸ್ಸನ್ನು ಗಳಿಸುವುದರಲ್ಲಿ ಯಾವುದೇ ಅನುಮಾನವೇ ಇಲ್ಲ ಅಂತೇಳಿ ತಮಗೆ ತಾವು ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಲ್ಲಿ ನೋಡಿ, ನಾವು ಕ್ವಶನ್ ಪೇಪರ್ ಅನಾಲಿಸಿಸ್ ಸರಣಿಯನ್ನು ಪ್ರಾರಂಭಿಸಿದ್ದೀವಿ. ಇವತ್ತೊಂದು ಕ್ವಶನ್ ಪೇಪರನ್ನು ಮತ್ತೆ ನೆಕ್ಸ್ಟ್ ಕ್ವಶನ್ಸ್ ಯಾವ ಥರ ಬರ್ತಾವೆ ಅನ್ನುವಂಥದ್ದನ್ನು ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಬಂದಿದ್ದೇವೆ ಅನ್ನುವಂಥದ್ದನ್ನು ನೋಡ್ತೀವಿ. ಇಲ್ಲಿ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಆರಿಸಿರಿ ಅಂತ ಐತಿ. ಗುಂಪಿಗೆ ಸೇರದ ಪದವನ್ನು ಆರಿಸಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಪದ ಗುಂಪಿಗೆ ಸೇರಲ್ಲ ಅಂತ ಕಂಪ್ಯೂಟರ್ ಮೇಲೆ ಬಂದಿರುವಂಥ ಕ್ವಶನ್ಸ್ ಇದೆ ನೋಡ್ರಿ. 1ನೇ ಆಪ್ಷನ್ ಕೊಟ್ಟಿದ್ದಾರೆ ಕೀಬೋರ್ಡ್ ಅಂತ, 2ನೇ ಆಪ್ಷನ್ ಕೊಟ್ಟಿದ್ದಾರೆ ಪ್ರಿಂಟರ್ ಅಂತ, 2ನೇ ಆಪ್ಷನ್ ಮೌಸ್ ಕೊಟ್ಟು, 3ನೇ ಆಪ್ಷನ್ ಪ್ರಿಂಟರ್ ಅಂತ ಕೊಟ್ಟಿದ್ದಾರೆ, 4ನೇ ಆಪ್ಷನ್ ಸ್ಕ್ಯಾನರ್ ಅಂತ ಕೊಟ್ಟಿದ್ದಾರೆ. ಇವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಆರಿಸಿರಿ ಅಂತ. ಇಲ್ಲಿ ನೋಡ್ರಿ, ಕೀಬೋರ್ಡು ಇನ್ಪುಟ್ ಸಾಧನ, ಮೌಸು ಇನ್ಪುಟ್ ಸಾಧನ, ಅಂದರೆ ಪ್ರಿಂಟರ್ ಅನ್ನೋದು ಔಟ್ಪುಟ್ ಸಾಧನ ಅನ್ನುವಂಥದ್ದು ನೋಡ್ತೀವಿ. ಸ್ಕ್ಯಾನರ್ ಕೂಡ ಇನ್ಪುಟ್ ಸಾಧನ ಆಗುತ್ತೆ. ಅದಕ್ಕಾಗಿ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಇಲ್ಲಿ ಅಂದರೆ ಪ್ರಿಂಟರ್ ಎಂಬುದು ಔಟ್ಪುಟ್ ಸಾಧನ ಆದ ಕಾರಣದಿಂದ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂದ್ರೆ ಪ್ರಿಂಟರ್. ಸರಿಯಾದ ಉತ್ತರ ಯಾವುದಾಗುತ್ತೆ? ಪ್ರಿಂಟರ್ ಆಗುತ್ತೆ. ಇವು ಮೂರೂ ಕೂಡ ಏನಾಗ್ತಾವಪ್ಪ ಅಂದ್ರೆ ಇನ್ಪುಟ್ ಸಾಧನಗಳಾಗಿರ್ತಾವೆ. ಹಾಗಾದ್ರೆ ಕಂಪ್ಯೂಟರ್ಗೆ ಇನ್ಪುಟ್ ಸಾಧನಗಳು ಮತ್ತು ಔಟ್ಪುಟ್ ಸಾಧನಗಳ ಬಗ್ಗೆ ನಮಗೆ ಅತ್ಯಂತ ಮಾಹಿತಿ ಇರಬೇಕು. ಹಂಗಾದ್ರೆ ಇನ್ಪುಟ್ ಸಾಧನಗಳಂದ್ರೆ ಏನು, ಔಟ್ಪುಟ್ ಸಾಧನಗಳಂದ್ರೆ ಏನು ಅನ್ನೋದನ್ನು ನೋಡ್ತೀವಿ. ನೆಕ್ಸ್ಟ್ ಸ್ಲೈಡಲ್ಲಿ ಅತ್ಯಂತ ಸವಿವರವಾಗಿ ಕೊಟ್ಟಿದ್ದೀವಿ ನೋಡ್ರಿ. ಇನ್ಪುಟ್ ಸಾಧನಗಳು ಅಂತ ಬರ್ತಾವೆ. ಕಂಪ್ಯೂಟರ್ಗೆ ಇನ್ಪುಟ್ ಸಾಧನಗಳು ಯಾವುವು? ಇನ್ಪುಟ್ ಸಾಧನಗಳಂದರೆ ಅದರ ಹೆಸರೇ ಹೇಳುವಂತೆ ಕಂಪ್ಯೂಟರ್ಗೆ ಮಾಹಿತಿಯನ್ನು ಉಣಿಸುವ ಸಾಧನಗಳಾಗಿವೆ ಅಂತ ನೋಡ್ತೀವಿ. ಉದಾಹರಣೆಗೆ ಕೀಬೋರ್ಡ್, ಮೌಸ್, ಸ್ಕ್ಯಾನರ್, ಮೈಕ್ರೋಫೋನ್ ಇವೆಲ್ಲವುಗಳು ಕೂಡ ಯಾವುದಕ್ಕೆ ಉದಾಹರಣೆ ಆಗಿರಪ್ಪ ಅಂದ್ರೆ ಇನ್ಪುಟ್ ಸಾಧನವು. ಕಂಪ್ಯೂಟರ್ಗೆ ನಾವು ಮಾಹಿತಿಯನ್ನು ಯಾವುದರ ಮೂಲಕ ಕೊಡ್ತೀವಲ್ಲ ಅವೆಲ್ಲವುಗಳನ್ನ ನಾವು ಏನಂತೀವಪ್ಪ ಅಂದ್ರೆ ಇನ್ಪುಟ್ ಸಾಧನಗಳು ಅಂತ ಕರಿತೀವಿ. ಕಂಪ್ಯೂಟರ್ಗೆ ಕಂಪ್ಯೂಟರ್ ಯಾವುದರ ಮೂಲಕ ಮಾಹಿತಿಯನ್ನು ಪಡ್ಕೋತ. ಈಗ ನೋಡ್ರಿ, ಕೀಬೋರ್ಡ್ ಅಂತ ಕೊಟ್ಟಿದ್ದಾರೆ. ಕೀಬೋರ್ಡ್ ಮೂಲಕ ನಾವು ಟೈಪ್ ಮಾಡ್ತೀವಿ, ಕಂಪ್ಯೂಟರ್ಗೆ ಮಾಹಿತಿಯನ್ನು ಕೊಡ್ತೀವಿ. ಓಕೆ. ನೆಕ್ಸ್ಟ್ ನೋಡ್ರಿ, ಮೌಸ್ ಅಂತ ಬರುತ್ತೆ, ಮೌಸ್ ಮೂಲಕ ನಾವು ಮಾಹಿತಿಯನ್ನು ಕೊಡ್ತೀವಿ. ನೆಕ್ಸ್ಟ್ ಸ್ಕ್ಯಾನರ್, ಮೈಕ್ರೋಫೋನ್ ಇವೆಲ್ಲವುಗಳು ಕೂಡ ಇನ್ಪುಟ್ ಸಾಧನಗಳಾಗಿವೆ, ಕಂಪ್ಯೂಟರ್ಗೆ ಮಾಹಿತಿಯನ್ನು ಉಣಿಸುವಂತಹ ಸಾಧನಗಳಾಗಿವೆ ಅಂತ ನೋಡ್ತೀವಿ. ಇಲ್ಲಿ ನೋಡ್ರಿ, ಕೆಳಗಡೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬರುವಂಥದ್ದು ಔಟ್ಪುಟ್ ಸಾಧನಗಳು. ಇನ್ಪುಟ್ ಸಾಧನಗಳಿಗೆ ತದ್ವಿರುದ್ಧವಾಗಿರುವಂಥ ಶಬ್ದ ಯಾವುದಪ್ಪ ಅಂದ್ರೆ ಔಟ್ಪುಟ್ ಸಾಧನಗಳು ಅಂತ ನೋಡ್ತೀವಿ. ಹಂಗಾರೆ ಔಟ್ಪುಟ್ ಸಾಧನಗಳಂದ್ರೆ ಏನಪ್ಪ ಅಂದ್ರೆ ಸಂಶ್ಲೇಷಿಸಿರುವಂಥ ಮಾಹಿತಿನ, ಇಲ್ಲಿ ನೋಡ್ರಿ, ಕಂಪ್ಯೂಟರ್ನಿಂದ ಸಂಸ್ಕರಿಸಿದ ಮಾಹಿತಿಯನ್ನು ಹೊರಹಾಕುವಂತಹ ಸಾಧನಗಳಾಗಿವೆ ಅಂತ ನೋಡ್ತೀವಿ. ಕಂಪ್ಯೂಟರ್ನಿಂದ ಸಂಸ್ಕರಿಸಿದಂಥ ಮಾಹಿತಿಯನ್ನು ಹೊರಹಾಕುವಂಥ ಸಾಧನಗಳಿಗೆ ನಾವು ಏನೈತಿಪ್ಪ ಅಂದ್ರೆ ಔಟ್ಪುಟ್ ಸಾಧನಗಳು ಅಂತ ಕರಿತೀವಿ. ಔಟ್ಪುಟ್ ಸಾಧನಗಳಿಗೆ ಯಾವ ಥರ ಉದಾಹರಣೆಗಳು ಅದಾವ ಅಂತ ನೋಡಿದರೆ ಇಲ್ಲಿ ನೋಡ್ರಿ, ಪ್ರಿಂಟರ್, ಸ್ಪೀಕರ್, ಏನಪ್ಪ ಅಂದ್ರೆ ರೋಬೋಟ್ ಇವೆಲ್ಲವುಗಳು ಕೂಡ ಯಾವುದಕ್ಕೆ ಉದಾಹರಣೆಗಳಂದರೆ ಔಟ್ಪುಟ್ ಸಾಧನಗಳಿಗೆ ಉದಾಹರಣೆಗಳು ಆಗಿವೆ ಅನ್ನುವಂಥದ್ದನ್ನು ನೋಡ್ತೀವಿ. ಕಂಪ್ಯೂಟರ್ನ ಮೆದುಳು ಅಂತ ಬರುತ್ತೆ. ಇದು ಭಾಳ ಪರೀಕ್ಷೆಯಲ್ಲಿ ಕೇಳಿದ್ದಾನೆ. PC ಲೆವೆಲ್ ಎಕ್ಸಾಮಲ್ಲಿ ಈ ಥರ ಕೇಳ್ತಿರ್ತಾನೆ. ಸ್ವಲ್ಪ ಸ್ಟೇಟ್ ಲೆವೆಲ್ ಆಗಿರ್ಬೋದು, ಸೆಂಟ್ರಲ್ ಎಕ್ಸಾಮ್ ಆಗಿರ್ಬೋದು. CPU ಅಂತ ಬರ್ತದೆ. ಹಾಗಾದ್ರೆ CPU ಅಂದರೆ ಏನಪ್ಪ ಅಂದ್ರೆ ಇದನ್ನು ನಾವು ಕಂಪ್ಯೂಟರ್ನ ಮೆದುಳು ಅಂತ ಕರಿತೀವಿ. ಕಂಪ್ಯೂಟರ್ನ ಮೆದುಳು. ಮನುಷ್ಯನಿಗೆ ಮೆದುಳು ಎಷ್ಟು ಮುಖ್ಯವೋ ಕಂಪ್ಯೂಟರ್ಗೂ ಕೂಡ CPU ಅಷ್ಟೇ ಮುಖ್ಯವಾದದ್ದು ಅಂತ ನೋಡ್ತೀವಿ. ಎಲ್ಲ ಮಾಹಿತಿಯೂ ಕೂಡ ಸಂಗ್ರಹಣೆಯಾಗುವುದು, ಹೊರಹೋಗು ಇನ್ಫಾರ್ಮೇಷನ್ ಕೂಡ ಎಲ್ಲ ಸಂಸ್ಕರಣೆ ಆಗೋದು ಎಲ್ಲಿಪ್ಪ ಅಂದ್ರೆ CPU. ಹಂಗಾರೆ CPU ಎಕ್ಸ್ಪಾಂಡ್ ಏನು ಅಂತ ಕೇಳ್ತಾನೆ. CPU ಎಕ್ಸ್ಪಾಂಡ್ ಏನಪ್ಪ ಅಂದ್ರೆ CPU ಅಂದರೆ ಸೆಂಟ್ರಲ್ ಪ್ರೊಸೆಸರ್ ಯೂನಿಟ್ ಅಂತ ಬರುತ್ತೆ. ಸೆಂಟ್ರಲ್ ಪ್ರೊಸೆಸರ್ ಯೂನಿಟ್ ಅಂತ ಬರುತ್ತೆ. ಇದನ್ನು CPU ಅಂತ ಕರಿತೀವಿ. ಇದನ್ನು ನಾವು ಕಂಪ್ಯೂಟರ್ನ ಮೆದುಳು ಅಂತೇಳಿ ಕರಿತೀವಿ ಅನ್ನೋದನ್ನು ನೋಡ್ತೀವಿ. ಇಲ್ಲಿ ನೋಡ್ರಿ, ನಾವು ಚಿತ್ರಣದಲ್ಲಿ ತಮಗೆ ತೋರಿಸಿದ್ದೀವಿ ಅತ್ಯಂತ ಸವಿವರವಾದ ಮಾಹಿತಿಯನ್ನು.
ಔಟ್ಪುಟ್ ಸಾಧನಗಳು ಯಾವ, ಇನ್ಪುಟ್ ಸಾಧನಗಳು ಯಾವ ಅಂತ. ಇನ್ನೂ ಒಂದೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಮುಂದುವರಿದು ಯಾವ ಥರ ಕ್ವಶನ್ಸ್ ಕೇಳ್ತಾನೆ ಅಂದ್ರೆ ಇನ್ಪುಟ್ ಮತ್ತು ಔಟ್ಪುಟ್ ಸಾಧನಗಳು ಎರಡೂ ಕೂಡ ಆಗಿರುವಂಥದ್ದನ್ನು ನಾನು ಕೇಳ್ತಾನೆ. ಇಲ್ಲಿ ನೋಡ್ರಿ, ನಾವು ಪ್ರಿಂಟರ್ ಕೊಟ್ಟಿದ್ದೀವಿ, ಔಟ್ಪುಟ್ ಸಾಧನದಲ್ಲಿ ಕೊಟ್ಟಿದ್ದೀವಿ ಅಂತ ನೋಡ್ತೀವಿ. ಔಟ್ಪುಟ್ ಸಾಧನಗಳಲ್ಲಿ ಸ್ಪೀಕರ್ ಔಟ್ಪುಟ್ ಸಾಧನಗಳಲ್ಲಿ ಕೊಟ್ಟಿದ್ದೀವಿ ಅಂತ ನೋಡ್ತೀವಿ ನಾವು. ಇಲ್ಲಿ ನೋಡ್ರಿ, ಇನ್ಪುಟ್ ಮತ್ತು ಔಟ್ಪುಟ್ ಸಾಧನಗಳಿಗೆ ನಾವು ಸ್ಕ್ರೀನ್ ಟಚ್ ಮೊಬೈಲನ್ನು ಯೂಸ್ ಮಾಡ್ತೀವಲ್ಲ, ಅದು ಇನ್ಪುಟ್ ಮತ್ತು ಔಟ್ಪುಟ್ ಎರಡೂ ಸಾಧನಗಳಿಗೆ ಉದಾಹರಣೆ ಆಗುತ್ತೆ. ನೋಡ್ರಿ, ಸ್ಕ್ರೀನ್ ಟಚ್ ಮೂಲಕ ನಾವು ಯಾವುದಾದ್ರೂ ಮಾಹಿತಿನ ಟಚ್ ಮಾಡೋದ್ರ ಮೂಲಕ ಇನ್ಪುಟ್ ಸಾಧನವನ್ನು ಆಗಿಯೂ ಕೆಲಸ ಮಾಡುತ್ತೆ. ಅದೇ ರೀತಿಯಾಗಿ ಏನೇನು ಮಾಡ್ತದೆ, ಮತ್ತೆ ನಮಗೆ ಏನು ಬೇಕಾಗಿರುವಂಥ ಮಾಹಿತಿನ ಅದೇ ಸ್ಕ್ರೀನ್ ಮೇಲೆ ತೋರಿಸೋದ್ರಿಂದ ಔಟ್ಪುಟ್ ಸಾಧನವಾಗಿಯೂ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ಮೊಬೈಲ್ ಸ್ಕ್ರೀನ್ ಟಚ್ ಮೊಬೈಲು ಇನ್ಪುಟ್ ಕೂಡ ಔಟ್ಪುಟ್ ಮತ್ತು ಇನ್ಪುಟ್ ಸಾಧನ ಆಗಿರುತ್ತದೆ ಅನ್ನುವಂಥದ್ದನ್ನು ತಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಒಂದೊಂದು ಸಾರಿ ಕನ್ಫ್ಯೂಷನ್ ಆಗ್ತದೆ, ಇನ್ಪುಟ್ ಮತ್ತು ಔಟ್ಪುಟ್ ಸಾಧನಗಳು ಯಾವುದು ಅನ್ನೋದನ್ನು ನೋಡಿದಾಗ ಇನ್ಪುಟ್ ಸಾಧನಗಳು ಯಾವ, ಔಟ್ಪುಟ್ ಸಾಧನಗಳು ಯಾವ ತಮಗೆ ಚಿತ್ರಣದ ಮೂಲಕ ಕೊಟ್ಟಿದ್ದೀವಿ, ಒಂದು ನಕ್ಷೆಯ ಮೂಲಕ ಕೊಟ್ಟಿದ್ದೀವಿ. ಇನ್ಪುಟ್ ಸಾಧನಗಳು ಈ ವೃತ್ತದಲ್ಲಿದ್ದಾವೆ, ಔಟ್ಪುಟ್ ಸಾಧನಗಳು ಈ ಕಡೆ ವೃತ್ತದಲ್ಲಿದ್ದಾವೆ. ಇನ್ಪುಟ್ ಮತ್ತು ಔಟ್ಪುಟ್ ಸಾಧನಗಳಾಗಿರುವಂಥದ್ದು ಇಲ್ಲಿ ಮಧ್ಯದಲ್ಲಿ ಇದಾವ ಅನ್ನುವಂಥದ್ದನ್ನು ತಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಇದು ಕಂಪ್ಯೂಟರ್ಗೆ ಸಂಬಂಧಿಸಿದಂಥ ಮಾಹಿತಿ. ಕಂಪ್ಯೂಟರ್ಗೆ ಸಂಬಂಧಿಸಿದಂಥ ಮಾಹಿತಿನ ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಕೇಳ್ತಿರ್ತಾನೆ. ಯಾಕಂದರೆ ಸ್ಪರ್ಧಾರ್ಥಿಗಳಿಗೆ ಹೇಗಿರಬೇಕು ಅಂದರೆ ಕಂಪ್ಯೂಟರ್ ಜ್ಞಾನ ಅನ್ನೋದು ಈ ಆಧುನಿಕ ಜಗತ್ತಿನಲ್ಲಿ ಬಹಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಕಂಪ್ಯೂಟರ್ ಜ್ಞಾನವನ್ನು ತಾವು ಕೂಡ ಪಡ್ಕೊಳ್ಬೇಕು. ಕಂಪ್ಯೂಟರ್ ಕ್ವಶನ್ಸ್ ಕೂಡ ಬರ್ತಾವ ಅನ್ನೋದನ್ನು ನಮಗೆ ತಿಳಿಸ್ಕೋದಕ್ಕೋಸ್ಕರ ಅಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನೇ ನಾವು ಎತ್ಕೊಂಡು ಅದನ್ನು ಬಂದಿರೋದ್ರಿಂದ ತಾವು ಅತ್ಯಂತ ಸವಿವರವಾದ ಮಾಹಿತಿ ನೋಡಬೇಕು. ನಾವು ಇವತ್ತು ಈ ವಿಡಿಯೋ ಮಾಡ್ತಿರುವಂಥ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಯಾವ ಥರ ಕ್ವಶನ್ಸ್ ಬರ್ತಾವೆ ಅನ್ನೋದನ್ನು ಸವಿವರವಾದ ಮಾಹಿತಿಯನ್ನು ತಿಳಿಸ್ಬೇಕು ಅಂತ ಅನೇಕರು ಕಮೆಂಟ್ ಮೂಲಕ ತಿಳಿಸಿದ್ರಿ. ಸರ್, ಇಂಗ್ಲೀಷಲ್ಲಿ ಎಕ್ಸ್ಪ್ಲನೇಷನ್ ಮಾಡಿ ಅಂತ. ಇಂಗ್ಲೀಷಲ್ಲಿ ಮೇನ್ ಪಾಯಿಂಟ್ಸ್, ಹೆಡ್ಲೈನ್ ಪಾಯಿಂಟ್ಸ್ ಯಾವ ಇರ್ತಾವೆ ಅದನ್ನು ನಾವು ಇಂಗ್ಲೀಷಲ್ಲಿ ಕೊಡ್ತಿರ್ತೀವಿ ಎಕ್ಸ್ಪ್ಲನೇಷನ್ಸನ್ನು. ಉಳುಕಿದ್ದೆಲ್ಲ ಮಾಹಿತಿಯನ್ನು ಕನ್ನಡದಲ್ಲಿ ಕೊಡೋದು. ಅಂದರೆ ಇದರ ಅರ್ಥ ಇಷ್ಟೇ, ನಾವು ಕೊಡುವಂಥದ್ದು ಅರ್ಥ ಇಷ್ಟೇ. ತಾವು ಮಾತೃಭಾಷೆಯಲ್ಲಿ ಮದರ್ ಲ್ಯಾಂಗ್ವೇಜಲ್ಲಿ ಓದೋದ್ರಿಂದ ಯಾವುದೇ ಒಂದು ವಿಷಯ ನಿಮಗೆ ಸರಳವಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ನೀವು ಆ ಲ್ಯಾಂಗ್ವೇಜ್ ಅನ್ನೋದು ಏನಂದರೆ ತಾವು ಕಲಿಯಬೇಕಾದಂಥ ಭಾಷೆ ಅಷ್ಟೇ, ಅದು ಇಲ್ಲಿ ವಿಷಯ ಒಂದೇ ಆಗಿರ್ತದೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು. ವಿಷಯ ಬಹಳ ಮುಖ್ಯವಾದದ್ದು, ವಿಷಯವನ್ನು ತಿಳ್ಕೋಬೇಕು. ಇನ್ಪುಟ್ ಸಾಧನಗಳು, ಔಟ್ಪುಟ್ ಸಾಧನಗಳು. ಇಲ್ಲಿ ನೋಡ್ರಿ, ಮೌಸ್ಗೆ ಏನಂತಾರಪ್ಪ ಅಂದ್ರೆ ಇಂಗ್ಲೀಷ್ ಮೌಟ್ ಸರ್, ಕೀಬೋರ್ಡ, ಸ್ಕ್ಯಾನರ, ಮೈಕ್ರೋಫೋನ್ ಇವೆಲ್ಲ ಇಂಗ್ಲೀಷಲ್ಲಿ ಬರುವಂಥ ವರ್ಡ್ಸ್ಗಳೇ. ಅದಕ್ಕೋಸ್ಕರ ತಾವು ಮೇನ್ ಪಾಯಿಂಟ್ಸ್ ಯಾವುದು ಇರ್ತದಲ್ಲ ಅದನ್ನು ಇಂಗ್ಲೀಷಲ್ಲಿ ಕೂಡ ಹೆಡ್ಲೈನ್ ನೋಡ್ಕೋಬೇಕು. ಉಳಿಕಿದ ಮಾಹಿತಿನ ಕನ್ನಡದಲ್ಲಿ ತಾವು ಅರ್ಥ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅತ್ಯಂತ ಸವಿವರವಾದ ಅಧ್ಯಯನ ಮಾಡಲಿಕ್ಕೆ ಅನುಕೂಲ ಆಗ್ತದೆ, ನೆನಪಿಟ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅನ್ನೋದನ್ನು ತಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಜಾಸ್ತಿ ಮಾರ್ಕ್ಸನ್ನು ಸೆಂಟ್ರಲ್ ಎಕ್ಸಾಮ್ಗಳಲ್ಲಿ ಪಡ್ಕೋಬೇಕು ಅನ್ನೋದು ನಮ್ಮ ವಿಡಿಯೋ ಮಾಡ್ತಿರುವಂಥ ಮುಖ್ಯ ಉದ್ದೇಶ ಅಂತ ನೋಡ್ತೀವಿ. ನೆಕ್ಸ್ಟ್ ಬರುವಂಥ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಯಾವ ಬರ್ತದಪ್ಪ ಅಂದ್ರೆ ಕರ್ನಾಟಕ ಹೈಕೋರ್ಟಿನ ಮೊದಲ ಮುಖ್ಯ ನ್ಯಾಯಾಧೀಶರು ಯಾರು ಅಂತ ಪ್ರಶ್ನೆ ಆಗಿದೆ. ಕರ್ನಾಟಕ ಹೈಕೋರ್ಟಿನ ಮೊದಲ ಮುಖ್ಯ ನ್ಯಾಯಾಧೀಶರು ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸಲ್ಲಿ ಕೊಟ್ಟಿದ್ದಾರೆ. ಆರ್ ವೆಂಕಟರಾಮಯ್ಯ ಅಂತ ಕೊಟ್ಟಿದ್ದಾರೆ, ಅಭಯ್ ಶ್ರೀನಿವಾಸ್ ಓಕಾ ಅಂತ ಕೊಟ್ಟಿದ್ದಾರೆ, KM ಮುನ್ಸಿ ಅಂತ ಕೊಟ್ಟಿದ್ದಾರೆ, ಪ್ರಮೀಳಾ ನಾಯ್ಡು ಅಂತ ಕೊಟ್ಟಿದ್ದಾರೆ. ತಾವು ಆಲ್ರೆಡಿ ಇದನ್ನು ಗೆಸ್ ಮಾಡಿರ್ತೀರಿ ಅಂದ್ಕೊಂಡಿರ್ತೀನಿ. ಯಾರಾದರೂ ಕಾಂಪಿಟೇಟಿವ್ ಫೀಲ್ಡಲ್ಲಿ ಓದ್ತಿದ್ರೆ ಅವ್ರು ಗೆಸ್ ಆಗಿರ್ತದೆ, ಆಲ್ರೆಡಿ ಗೆಸ್ ಮಾಡಿರ್ತಾರೆ. ಕರ್ನಾಟಕದ ಹೈಕೋರ್ಟಿನ ಮೊದಲ ಮುಖ್ಯ ನ್ಯಾಯಾಧೀಶರು ಯಾರಪ್ಪ ಅಂದ್ರೆ ಆರ್ ವೆಂಕಟರಾಮಯ್ಯ ಅಂತ ಬರ್ತಾರೆ. ಹಂಗಾರೆ ಕರ್ನಾಟಕ ಹೈಕೋರ್ಟ್ ಬಗ್ಗೆ ತಾವು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಕರ್ನಾಟಕದ ಹೈಕೋರ್ಟ್ ನ್ಯಾಯಾಧೀಶರನ್ನ ಯಾರು ನೇಮಿಸ್ತಾರ, ಏನು ಹೈಕೋರ್ಟ್ ಅಂದ್ರೆ ಏನು ಅಂತಂದ್ರೆ ಸವಿವರವಾದ ಮಾಹಿತಿಯನ್ನು ನಾವು ನೆಕ್ಸ್ಟ್ ಸ್ಲೈಡಲ್ಲಿ ತಿಳ್ಕೊಂಡು ಬರ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕೊಟ್ಟಿದ್ದೀವಿ ನೋಡಿ, ಕರ್ನಾಟಕ ಹೈಕೋರ್ಟ್ ಅಂತ ಬರ್ತದೆ. ಕರ್ನಾಟಕದ ಹೈಕೋರ್ಟ್ದ ಒಂದು ಚಿತ್ರಣ ಅಷ್ಟೇ ಇದು. ಕರ್ನಾಟಕ ಹೈಕೋರ್ಟ್ ಕರ್ನಾಟಕದ ಉಚ್ಚ ನ್ಯಾಯಾಲಯ ಅಂತೇಳಿ ಕರಿತೀವಿ ಅನ್ನೋದು ನೋಡ್ತೀವಿ. ಇನ್ನು ಸ್ಥಾಪನೆ ಅಂತ ಮೈಸೂರು ಹೈಕೋರ್ಟ್ ಅಂತ ಮೊದಲು ಕರಿತಿದ್ರು. ಕರ್ನಾಟಕ ಹೈಕೋರ್ಟನ್ನು ಏನಂತಿದ್ರಪ್ಪ ಅಂತಂದ್ರೆ ಮೊಟ್ಟ ಮೊದಲಿಗೆ ಮೈಸೂರು ಹೈಕೋರ್ಟ್ ಅಂತ ಕರಿತಿದ್ರು. ಮೈಸೂರು ಹೈಕೋರ್ಟ್ 1884 ಅನ್ವಯ ಸ್ಥಾಪನೆಗೊಂಡಿದ್ದು ಇದನ್ನು ಅಟಾರ ಕಚೇರಿ ಅಂತೇಳಿ ಕರಿತಿದ್ರು. ಏನಂತಿರಪ್ಪ ಅಂದ್ರೆ ಅಟಾರ ಕಚೇರಿ. ಅಟಾರ ಅಂದರೆ 8 ಕಚೇರಿಗಳು ಇಲ್ಲಿ ಇರೋದರಿಂದ ಇದನ್ನು ಮೊದಲು ಏನಂತಿರಪ್ಪ ಅಂದ್ರೆ ಕರ್ನಾಟಕದ ಹೈಕೋರ್ಟಿನ ಮೊದಲ ಹೆಸರೇನು ಅಂತ ಕೇಳ್ತಾರೆ. ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಅಟಾರ ಕಚೇರಿ ಅಂತೇಳಿ ಕರಿತಿದ್ರು ಅನ್ನೋದು ನೋಡ್ತೀವಿ. ಇದರ ಕೇಂದ್ರ ಕಚೇರಿ ಎಲ್ಲಿತ್ರಿ ಅಂತ ಕೇಳಿದ್ರ ಇದು ಬೆಂಗಳೂರಿನಲ್ಲಿದೆ ಅಂತ ಕೇಳ್ತಾರೆ. ಹಿಂದೆ ಬ್ರಿಟಿಷರ ಕಾಲದಲ್ಲಿ ಯಾವ್ಯಾವ ಕಚೇರಿಗಳನ್ನ ಏನೇನಂತ ಕರೀತಿದ್ರು, ಇವತ್ತಿನ ಫ್ರೀಡಮ್ ಪಾರ್ಕ್ನ ಸೆಂಟ್ರಲ್ ಜೈಲಲ್ಲಿ ನಿಂತರು ಅವತ್ತು
ಇವತ್ತಿನ ಫ್ರೀಡಮ್ ಪಾರ್ಕ್ನ ಅವತ್ತೇನಿದ್ರು ಸೆಂಟ್ರಲ್ ಜೈಲ್ ಅಂತೇಳಿ ಈ ಥರ ಕರಿತಿದ್ರು ಅನ್ನೋಂಥದ್ದು ನೋಡ್ತೀವಿ. ಅದನ್ನೆಲ್ಲ ಹೆಸರುಗಳು ಯಾವ ಥರ ಬದಲಾವಣೆ ಆಗಿದಾವ ಅನ್ನೋದನ್ನ ನಾವು ತಿಳ್ಕೊಬೇಕು. ಅದೇ ರೀತಿ ಕರ್ನಾಟಕದ ಹೈಕೋರ್ಟಿನ ಹಿಂದಿನ ಹೆಸರು ಏನಿತ್ತು ಅಂತ ಕೇಳಿದ್ರೆ ಅಟಾರಾ ಕಚೇರಿ. ಅಟಾರ ಅಂದರೆ 8 ಕಚೇರಿಗಳು ಅಲ್ಲಿ ಇರೋದರಿಂದ ಇದನ್ನು ನಾವು ಅಟಾರಾ ಕಚೇರಿ ಅಂತ ಕರಿತಿದ್ದೀವಿ. ಇವತ್ತು ಏನಾಗಿದೆಪ್ಪ ಅಂದ್ರೆ ಕರ್ನಾಟಕದ ಹೈಕೋರ್ಟ್, ಕರ್ನಾಟಕದ ಉಚ್ಚ ನ್ಯಾಯಾಲಯ ಅಂತ ಕರಿತೀವಿ ಅನ್ನೋದು ನೋಡ್ತೀವಿ. ಇನ್ನು ಸಂಚಾರಿ ಪೀಠಗಳು, ಕರ್ನಾಟಕದ ಹೈಕೋರ್ಟಿನ ಸಂಚಾರಿ ಪೀಠಗಳು 2 ಸ್ಥಳಗಳಲ್ಲಿವೆ. ಅವು 2 ಸ್ಥಳಗಳು ಯಾವವ ಅಂತ ಕೇಳಿದಾನೆ. ಒಂದು ಎಕ್ಸಾಮಲ್ಲಿ ಏನು ಕೇಳಿದಪ್ಪ ಅಂತ ಡೇಟ್ ಸಮೇತ ಕೇಳಿದಾನ. ಯಾವಾಗ ಕರ್ನಾಟಕದ ಹೈಕೋರ್ಟ್ನ ಸಂಚಾರಿ ಪೀಠಗಳು ಯಾವ ಡೇಟಿಗೆ ಯಾವ ಪೀಠ ಸ್ಥಾಪನೆ ಆಯಿತು ಅಂತ ನೋಡಿದ್ರೆ ಅದಕ್ಕೋಸ್ಕರ ಕೊಟ್ಟಿದ್ದೀವಿ. ಹುಬ್ಬಳ್ಳಿ ಧಾರವಾಡ ಪೀಠ ಯಾವಾಗ ಸ್ಥಾಪನೆ ಆಯ್ತಪ್ಪ 2008ರಲ್ಲಿ 8 ಜುಲೈ 4ರಂದು ಸ್ಥಾಪನೆ ಆಯಿತು ಅಂತ ನೋಡ್ತೀವಿ. ಇನ್ನು ಕಲಬುರಗಿ ಪೀಠ 2008 ಜುಲೈ 5ರಂದು ಸ್ಥಾಪನೆ ಆಯಿತು ಅಂತ ನೋಡ್ತೀವಿ. 2008 ಜುಲೈ 4 ಮತ್ತು 5ನೇ ಡೇಟಿಗೆ ಸ್ಥಾಪನೆ ಆಗಿದಾವ ಅಂತ ನೋಡ್ತೀವಿ. ಇವೆರಡೂ ಪೀಠಗಳನ್ನು ಶಾಶ್ವತ ಪೀಠಗಳನ್ನಾಗಿ ಮಾಡಲಾಯಿತು. ಯಾವಾಗಪ್ಪ ಅಂದರೆ 2013ರಲ್ಲಿ. 2008ರಲ್ಲಿ ಪೀಠಗಳನ್ನು ಸ್ಥಾಪನೆ ಮಾಡಿದ್ರು ಕೂಡ ಕರ್ನಾಟಕದ ಹೈಕೋರ್ಟ್ನ ಪೀಠಗಳು ಎಲ್ಲಿದ್ದಾವೆ ಅಂತ ಕೇಳ್ತಂದ್ರೆ ಹುಬ್ಬಳ್ಳಿ ಧಾರವಾಡ ಮತ್ತು ಕಲಬುರಗಿಯಲ್ಲಿ ಇದಾವೆ ಅನ್ನೋದನ್ನು ತಾವು ನೆನಪಿಟ್ಕೊಳ್ಬೇಕು. ಇನ್ನು ಇವು ಕಾಯಂ ಪೀಠಗಳನ್ನ ಯಾವಾಗ ಮಾಡಲಾಯಿತಪ್ಪ ಅಂತ ನೋಡಿದ್ರೆ ಯಾವಾಗ ಮಾಡಿದ್ರಪ್ಪ ಅಂತಂದ್ರೆ 2013ರಲ್ಲಿ ಮಾಡಿದಾರ ಅನ್ನೋದನ್ನು ತಾವು ನೋಡ್ಬೇಕು. ಇನ್ನು ಹೈಕೋರ್ಟ್ ನ್ಯಾಯಾಧೀಶರನ್ನು ನೇಮಕ ಮಾಡುವವರು ಯಾರಪ್ಪ ಅಂದ್ರೆ ರಾಷ್ಟ್ರಪತಿಗಳು. ಹೈಕೋರ್ಟ್ ಅಂತ ಬಂದಾಗ ನಾವು ಇಲ್ಲಿ ಸ್ಟೇಟ್ ಲೆವೆಲಲ್ಲಿ ಇರ್ತದೆ, ಇಲ್ಲಿ ರಾಜ್ಯಪಾಲ ನೇಮಕ ಮಾಡ್ತಾರ ಅಂತ ನಮ್ಮ ಮನಸ್ಸು ಓಡ್ತಿರ್ತದೆ. ಬಟ್ ರಾಜ್ಯಪಾಲ ನೇಮಕ ಮಾಡೋದಿಲ್ಲ. ಯಾರು ನೇಮಕ ಮಾಡ್ತಾರಪ್ಪ ಅಂದ್ರೆ ರಾಷ್ಟ್ರಪತಿಗಳು. ಭಾರತದ ಪ್ರಥಮ ಪ್ರಜೆ ಅಂತ ಕರಿತೀವಿ ರಾಷ್ಟ್ರಪತಿಗಳು ಏನು ಮಾಡ್ತಾರಪ್ಪ ಅಂದ್ರೆ ಕೇಂದ್ರದಿಂದ ಹೈಕೋರ್ಟಿನ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರ ಅಂತ ನೋಡ್ತೀವಿ. ಇಲ್ಲಿ ನೋಡಲಿ, ಹೈಕೋರ್ಟಿನ ನ್ಯಾಯಾಧೀಶರಿಗೆ ಪ್ರಮಾಣ ವಚನ ಬೋಧಿಸೋರು ಮಾತ್ರ ಇಲ್ಲಿ ರಾಜ್ಯಪಾಲರು ಅಂತ ನೋಡ್ತೀವಿ. ಪ್ರಮಾಣ ವಚನ ಬೋಧಿಸೋರು ಯಾರು? ರಾಜ್ಯಪಾಲರು. ನೇಮಕ ಮಾಡೋರು ಯಾರು? ರಾಷ್ಟ್ರಪತಿಗಳು. ಹೈಕೋರ್ಟಿನ ನ್ಯಾಯಾಧೀಶರನ್ನ ನೇಮಕ ಮಾಡುವವರು ರಾಷ್ಟ್ರಪತಿಗಳು. ಅವರಿಗೆ ಪ್ರಮಾಣ ವಚನ ಬೋಧಿಸುವವರು ಆಯಾ ರಾಜ್ಯದ ರಾಜ್ಯಪಾಲರು ಅಂತೇಳಿ ನೋಡ್ತೀವಿ. ಇಲ್ಲಿ ಮುಖ್ಯ ನ್ಯಾಯಾಧೀಶರ ವೇತನ ಎಷ್ಟೈತಿ ಅಂದ್ರೆ 2,50,000 ರೂಪಾಯಿ ಐತಿ. ಇನ್ನು ನ್ಯಾಯಾಧೀಶರ ವೇತನ 2,25,000 ಇದೆ ಅಂತ ನೋಡ್ತೀವಿ. 2,25,000 ಇದೆ. ಏನಪ್ಪ ಅಂತಂದ್ರೆ ಹೈಕೋರ್ಟ್ನ ನ್ಯಾಯಾಧೀಶರ ವೇತನ 2,25,000, ಮುಖ್ಯ ನ್ಯಾಯಾಧೀಶರ ವೇತನ ಬರ್ತಂದ್ರೆ 2,50,000 ಇದೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಇನ್ನು ನ್ಯಾಯಾಧೀಶರ ವೇತನ 2,25,000 ಆಲ್ರೆಡಿ ನಾನು ಹೇಳಿದ್ದೀನಿ. ಇನ್ನು ನೋಡ್ರಿ, ಭಾರತದ ಸಂವಿಧಾನದ ಭಾಗ 6ರ ಅಧ್ಯಾಯ 5ರಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಹೈಕೋರ್ಟಿನ ಬಗ್ಗೆ ಹೇಳ್ತಾರೆ. 214ರಿಂದ 237ನೇ ವಿಧಿವರೆಗೆ ಏನಪ್ಪ ಅಂದ್ರೆ ಹೈಕೋರ್ಟ್ಗಳ ಸ್ಥಾಪನೆ ಮತ್ತು ಅಧೀನ ಹೈಕೋರ್ಟ್ಗಳ ಬಗ್ಗೆ ತಿಳಿಸುತ್ತದೆ ಅನ್ನುವಂಥದ್ದು ನೋಡ್ತೀವಿ ನಾವು. ಹೈಕೋರ್ಟ್ಗಳ ಸ್ಥಾಪನೆ ಬಗ್ಗೆ ತಿಳಿಸುವಂಥ ಸಂವಿಧಾನದ ಭಾಗ ಯಾವುದಂದ್ರೆ 6ನೇ ಭಾಗ 5ನೇ ಅಧ್ಯಾಯ ಅಂತ ನೋಡ್ತೀವಿ. 214ರಿಂದ 237ನೇ ವಿಧಿವರೆಗೆ ಹೈಕೋರ್ಟ್ಗಳು ಪ್ರತಿಯೊಂದು ರಾಜ್ಯವು ಕೂಡ ಯಾವುದಾದ್ರೂ ಒಂದು ಹೈಕೋರ್ಟಿನ ಅಧೀನದಲ್ಲಿ ಇರಬೇಕು ಅನ್ನುವಂಥದ್ದನ್ನು ತಿಳಿಸ್ತದೆ. ಇನ್ಕ್ಲೂಡಿಂಗ್ ಕೇಂದ್ರಾಡಳಿತ ಪ್ರದೇಶಗಳು ಕೂಡ ಹೈಕೋರ್ಟ್ ಅಧೀನದೊಳಗೆ ಬರ್ತಾವ ಅನ್ನುವಂಥದ್ದು ನೋಡ್ತೀವಿ. ಸ್ವಂತ ತನ್ನದೇ ಆದ ಹೈಕೋರ್ಟನ್ನು ಹೊಂದಿರುವಂಥ ಕೇಂದ್ರಾಡಳಿತ ಪ್ರದೇಶ ಯಾವಪ್ಪ ಅಂದ್ರೆ ಡೆಲ್ಲಿ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಅಂತ ಬರ್ತದೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಬರುವಂಥದ್ದು ಯಾವುದಪ್ಪ ಅಂದ್ರೆ ನೆಕ್ಸ್ಟ್ ಕ್ವಶನ್ ಯಾವ ಥರ ಇದೆ ಅಂತಂದರೆ, ಇನ್ನು ಹಿತ್ತಾಳೆಯು ಈ ಕೆಳಗಿನ ಯಾವ ಮಿಶ್ರ ಲೋಹದಿಂದ ಆಗಿದೆ? ಹಿತ್ತಾಳೆಯು ಯಾವ ಮಿಶ್ರ ಲೋಹದಿಂದ ಆಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಕ್ವಶನ್ ಇದೆ ಅನ್ನುವಂಥದ್ದು ನೋಡ್ತೀವಿ. ಇಲ್ಲಿ ನೋಡ್ರಿ, ತಾಮ್ರ ಮತ್ತು ತವರ ಅಂತ ಕೊಟ್ಟಿದ್ದಾನೆ, ತಾಮ್ರ ಮತ್ತು ಸತು ಅಂತ ಕೊಟ್ಟಿದ್ದಾನೆ, ತಾಮ್ರ ಮತ್ತು ನಿಕ್ಕಲ್ ಅಂತ ಕೊಟ್ಟಿದ್ದಾನೆ, ತವರ ಮತ್ತು ಸತು ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ, ಹಿತ್ತಾಳೆಯನ್ನು ಯಾವ ರೀತಿ ಯಾವ ಮಿಶ್ರ ಲೋಹದಿಂದ ಆಗಿದೆ ಅಂತ ನೆನಪಿಟ್ಬೇಕಾದ್ರೆ ಹಿತ್ತಾಳೆ ತಾಸ ಅಂತ ನೆನಪಿಡ್ಬೇಕು. ತಾಮ್ರ ಮತ್ತು ಸತು ಅಂತ ಬರ್ತದೆ. ತಾಮ್ರ ಮತ್ತು ಸತುವಿನ ಮಿಶ್ರಣದಿಂದ ಆಗಿರುವಂಥದ್ದು ಯಾವುದಪ್ಪ ಅಂತಂದ್ರೆ ಹಿತ್ತಾಳೆ. ಹಂಗಾರೆ ಯಾವ ಮಿಶ್ರ ಲೋಹದಿಂದ ಯಾವ ಲೋಹಗಳು ತಯಾರಾಗ್ತಾವೆ ಅನ್ನೋದನ್ನು ತಿಳ್ಕೋದು ಭಾಳ ಇಂಪಾರ್ಟೆಂಟ್. ಅದರಲ್ಲೂ ತಾಮ್ರದ ಮಿಶ್ರಣಗಳು ಬರ್ತಾವೆ. ಅದರಲ್ಲಿ ಯಾವ ಮಿಶ್ರಣದಿಂದ ಏನೇನು ಆಗ್ತದೆ ಅನ್ನೋದನ್ನು ನಾವು ಕೋಡ್ ಮಾಡೋದ್ರ ಮೂಲಕ ನೆನ್ಪಿಟ್ಕೋಬೇಕು. ಜಸ್ಟ್ ಬರೀ ಇಂಥ ವಿಷಯದಲ್ಲಿ ನಾವು ಓದಿ ಮುಂದುಗಡೆ ಹೋದ್ರೆ ನೆನ್ಪಿಟ್ಕೊಳ್ಳಿಕ್ಕೆ ಆಗೋದ್ರಲ್ಲಿ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಏನಾದರೂ ಒಂದು ತಮಗೆ ಇಷ್ಟವಾದಂಥ ಕೋಡನ್ನು ತಾವೇ ರೆಡಿ ಮಾಡಿ ಇಟ್ಕೋದ್ರಿಂದ ನಾವು ಸರಳವಾಗಿ ಅತ್ಯಂತ ನೆನಪಿಟ್ಕೊಳ್ಬೋದು ಅನ್ನೋಂಥದ್ದು ನಮ್ಮ ಅಭಿಪ್ರಾಯ ಅಷ್ಟೇ ಅನ್ನೋದನ್ನು ತಾವು ತಿಳ್ಕೊಬೇಕು. ಇಲ್ಲಿ ನೋಡ್ರಿ, ಯಾವ ಮಿಶ್ರ ಲೋಹಗಳಿಂದ ಯಾವ ಲೋಹಗಳು ತಯಾರಾಗ್ತಾವೆ ಅನ್ನೋಂಥದ್ದನ್ನು ನಾವು ನೋಡೋದು ಭಾಳ ಇಂಪಾರ್ಟೆಂಟ್.
ತಾಮ್ರದ ಪ್ರಮುಖ ಮಿಶ್ರ ಲೋಹಗಳು ಅಂತ ಬರ್ತಾವೆ. ತಾಮ್ರ ಯಾವ ಲೋಹದೊಂದಿಗೆ ಕೂಡಿದಾಗ ಯಾವ ಲೋಹ ತಯಾರಾಗ್ತದೆ ಅನ್ನೋದನ್ನ ತಿಳ್ಕೊಳ್ಳುವಂಥದ್ದು. ಇಲ್ಲಿ ನೋಡ್ರಿ, ಹಿತ್ತಾಳೆ ಅಂತ ಬರುತ್ತೆ. ನಾವು ಆಲ್ರೆಡಿ ಕ್ವಶನ್ಸ್ ಅಲ್ಲಿ ನೋಡಿದ್ದೀವಿ. ಹಿತ್ತಾಳೆಯು ತಾಮ್ರ ಮತ್ತು ಸತುವಿನ ಮಿಶ್ರಣದಿಂದ ಆಗಿರುವಂಥದ್ದು ಹಿತ್ತಾಳೆ ಅಂತ ಬರ್ತದೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಕಂಚು ಅಂತ ಬರ್ತದೆ. ಇದನ್ನು ಕಂಚನ್ನು ತಾತ ಅಂತ ನೆನ್ಪಿಡ್ಬೇಕು. ತಾಮ್ರ ಮತ್ತು ತವರದ ಮಿಶ್ರಣದಿಂದ ಆಗಿರುವಂಥದ್ದು ಯಾವ್ದಪ್ಪ ಅಂದ್ರೆ ಕಂಚು ಅಂತ ಬರ್ತದೆ. ಇನ್ನು ನೋಡ್ರಿ, ಜರ್ಮನ್ ಸಿಲ್ವರ್ ಅಂತ ಬರ್ತದೆ. ತಾಮ್ರ, ನಿಕ್ಕಲ್ ಮತ್ತು ಸತು ಅಂತ ಬರ್ತದೆ. ತಾಮ್ರ, ನಿಕ್ಕಲ್ ಮತ್ತು ಸತು ಅಂತೇಳಿ ಬರ್ತದೆ. ಇನ್ನು ನೋಡ್ರಿ, ಗನ್ ಮೆಟಲ್ ಅಂತ ಬರ್ತದೆ. ತಾಮ್ರ, ತವರ ಮತ್ತು ಸತು ಅಂತ ಬರ್ತದೆ. ತಾತ ಸತ್ತ ಅಂತ ನೆನ್ಪಿಡ್ಬೇಕು. ತಾಮ್ರ, ತವರ ಮತ್ತು ಸತು ಗನ್ ಮೆಟಲ್ದಲ್ಲಿ ಬಳಸುವಂಥ ಮಿಶ್ರ ಲೋಹಗಳು. ಅದೇ ರೀತಿಯಾಗಿ ಕಬ್ಬಿಣದ ಮಿಶ್ರ ಲೋಹಗಳು. ಕಬ್ಬಿಣವನ್ನು ಯಾವ್ಯಾವ ಲೋಹದೊಂದಿಗೆ ಮಿಶ್ರಣ ಮಾಡಿದಾಗ ಏನೇನು ತಯಾರಾಗ್ತದ ಅಂತ ನೋಡಿದಾಗ ಕಬ್ಬಿಣದ ಮಿಶ್ರ ಲೋಹಗಳು ಯಾವಪ್ಪ ಅಂದ್ರೆ ಸ್ಟೇನ್ಲೆಸ್ ಸ್ಟೀಲ್ ಅಂತ ಕರಿತೀವಿ. ಸ್ಟೇನ್ಲೆಸ್ ಸ್ಟೀಲ್ ಏನಪ್ಪ ಅಂದ್ರೆ ಕಬ್ಬಿಣ ಮತ್ತು ಕ್ರೋಮಿಯಂ ಮತ್ತು ನಿಕ್ಕಲ್ ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಮಿಶ್ರ ಲೋಹ ಆಗಿದೆ. ಇಲ್ಲಿ ನೋಡ್ರಿ, ಕಬ್ಬಿಣ, ಕ್ರೋಮಿಯಂ ಮತ್ತು ನಿಕ್ಕಲ್ಗಳ ಮಿಶ್ರ ಲೋಹ ಯಾವುದಪ್ಪ ಅಂತಂದ್ರೆ ಕಬ್ಬಿಣ, ನಿಕ್ಕಲ್, ಕ್ರೋಮಿಯಂನ ಮಿಶ್ರ ಲೋಹ ಯಾವುದಪ್ಪ ಅಂತಂದ್ರೆ ಸ್ಟೇನ್ಲೆಸ್ ಸ್ಟೀಲ್ ಅಂತ ಬರ್ತದೆ. ಇಲ್ಲಿ ನೋಡ್ರಿ, ಸ್ಟೇನ್ಲೆಸ್ ಸ್ಟೀಲನ್ನು ಎಲ್ಲಿ ಬಳಸ್ತಾರೋ, ಸ್ಟೇನ್ಲೆಸ್ ಸ್ಟೀಲನ್ನು ತಯಾರು ಮಾಡೋ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಯಾವುದೇ ಕೂಡ ಜಂಗ್ ಹತ್ತಬಾರ್ದು ಅನ್ನುವಂಥ ಉದ್ದೇಶದಿಂದ, ತುಕ್ಕು ಹಿಡಿಬಾರ್ದು ಅನ್ನುವಂಥ ಉದ್ದೇಶದಿಂದ ಮಾಡಿರ್ತಾರೆ. ಈ ಸ್ಟೇನ್ಲೆಸ್ ಸ್ಟೀಲಿಂದ ತಯಾರು ಮಾಡಿರುವಂಥ ಉಪಕರಣಗಳನ್ನ ಎಲ್ಲಿ ಬಳಸ್ತಾರಪ್ಪ ಅಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ. ಇದು ಭಾಳ ಇಂಪಾರ್ಟೆಂಟ್. ವೈದ್ಯಕೀಯ ಉಪಕರಣಗಳಲ್ಲಿ ಬಳಸ್ತಾರೆ. ವೈದ್ಯಕೀಯ ಉಪಕರಣಗಳಲ್ಲಿ ಏನು ಬಳಸ್ತಿರ್ತಾರಲ್ಲ ಅವೆಲ್ಲವೂ ಕೂಡ ಸ್ಟೇನ್ಲೆಸ್ ಸ್ಟೀಲ್ ಆಗಿರುವಂಥದ್ದು. ಯಾವುದೇ ಕೂಡ ನಂಜು ಇರೋದಿಲ್ಲ. ಅದಕ್ಕೋಸ್ಕರ ಸ್ಟೇನ್ಲೆಸ್ ಸ್ಟೀಲನ್ನು ತುಕ್ಕು ನಿವಾರಕವಾಗಿಯೂ ಕೂಡ ಬಳಸ್ತಾರೆ ಅನ್ನುವಂಥದ್ದು ನೋಡ್ತೀವಿ. ವೈದ್ಯಕೀಯ ಉಪಕರಣಗಳು, ವೈದ್ಯಕೀಯ ಏನು ಆಪರೇಷನ್ ಮಾಡ್ತಾನೆ ಡಾಕ್ಟರ್ಸ್ಗಳು ಏನು ಕತ್ರಿ, ಚಾಕು ಎಲ್ಲ ಬಳಸ್ತಾರಲ್ಲ ಅವೆಲ್ಲವೂ ಕೂಡ ಸ್ಟೇನ್ಲೆಸ್ ಸ್ಟೀಲ್ದಿಂದನೇ ತಯಾರು ಮಾಡೋದು. ಎಷ್ಟು ಶುಭ್ರವಾಗಿ ಎಷ್ಟು ಚಂದ ಹೊಳಿತಿರ್ತಾವೆ ನೋಡ್ರಿ. ಅಂಥದ್ರಿಂದ ಆಪರೇಷನ್ ಮಾಡ್ರೆ ಮಾತ್ರ ನಂಜ ಆಗೋದಿರ್ಲಿಕ್ಕಂದ್ರೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ಸ್ಟೇನ್ಲೆಸ್ ಸ್ಟೀಲನ್ನು ಎಲ್ಲಿ ಬಳಸ್ತಾರಪ್ಪ ಅಂದ್ರೆ ವೈದ್ಯಕೀಯ ಉಪಕರಣಗಳಲ್ಲಿ ಬಳಸ್ತಾರ ಅನ್ನುವಂಥದ್ದನ್ನು ನೋಡ್ತೀವಿ. ನೆಕ್ಸ್ಟ್ ನೋಡಿ, ಅಲ್ನಿಕೋ ಬರ್ತದೆ. ಇದು ಅಲ್ನಿಕೋ ಯಾವುದಪ್ಪ ಅಂದ್ರೆ ಅಲ್ನಿಕೋ ಅಂತ ಬರ್ತದೆ. ಅಲ್ನಿಕೋನ ಎಲ್ಲಿ ಬಳಸ್ತಾರಪ್ಪ ಅಂತಂದ್ರೆ ಇದು ಯಾವುದರ ತಯಾರಿಕೆಯಲ್ಲಿ ಬಳಸ್ತಾರಪ್ಪ ಅಂದ್ರೆ ಅಯಸ್ಕಾಂತಗಳ ತಯಾರಿಕೆಯಲ್ಲಿ. ಅಯಸ್ಕಾಂತ ಅಂದರೆ ಬೇರೆ ಏನೂ ಅಲ್ಲ, ಸೂಜ್ಗಳ ತಯಾರಿಕೆಯಲ್ಲಿ ಏನು ಬಳಸ್ತಾರಪ್ಪ ಅಂದ್ರೆ ಅಲ್ನಿಕೋವನ್ನು ಬಳಸ್ತಾರೆ. ಹಂಗಾರೆ ಅಲ್ನಿಕೋವನ್ನು ಯಾವ ಮಿಶ್ರಗಳಿಂದ ಮಾಡ್ತಾರೆ ಅಂತ ನೋಡಿದಾಗ ಇಲ್ಲಿ ನೋಡ್ರಿ, ಕಬ್ಬಿಣ, ಅಲ್ಯೂಮಿನಿಯಂ ಮತ್ತು ಕ್ರೋಮಿಯಂ. ಕಬ್ಬಿಣ, ಅಲ್ಯೂಮಿನಿಯಂ ಮತ್ತು ಕ್ರೋಮಿಯಂ. ಕಬ್ಬಿಣ, ಕ್ರೋಮಿಯಂ ಮತ್ತು ನಿಕ್ಕಲ್ ಅಂತಂದ್ರೆ ಬೇರೆ. ಕಬ್ಬಿಣ, ಅಲ್ಯೂಮಿನಿಯಂ ಮತ್ತು ಕ್ರೋಮಿಯಂ ಅಂತಂದ್ರೆ ಬೇರೆ. ನೋಡ್ಬೋದು, ಸ್ವಲ್ಪ ಇಂಪಾರ್ಟೆಂಟ್ ನೆನ್ಪಿಟ್ಕೋರಿ. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಮಾಡೋ ಸಾಧ್ಯತೆ ಇರ್ತದೆ. ಅಲ್ನಿಕೋನ್ ಯಾವುದರಿಂದ ಬಳಸ್ತಾರಪ್ಪ ಅಂದ್ರೆ ಕಬ್ಬಿಣ, ಅಲ್ಯೂಮಿನಿಯಂ ಮತ್ತು ನಿಕ್ಕಲ್ಗಳ ಮಿಶ್ರ ಲೋಹಗಳಲ್ಲಿ ಬಳಸ್ತಾರ ಅನ್ನೋದನ್ನು ತಾವು ನೋಡ್ತೀವಿ. ಇದು ಅಲ್ನಿಕೋ ಭಾಳ ಇಂಪಾರ್ಟೆಂಟ್. ಸುಜ್ಗಳ ತಯಾರಿಕೆಯಲ್ಲಿ ಅಂದ್ರೆ ಅಯಸ್ಕಾಂತಗಳ ತಯಾರಿಕೆಯಲ್ಲಿ ಅಂತ ಬರ್ತದೆ. ಇನ್ನು ನೈಕ್ರೋಮ್ ಅಂತ ಬರ್ತದೆ. ಕಬ್ಬಿಣ, ನಿಕ್ಕಲ್, ಕ್ರೋಮಿಯಂ. ಕಬ್ಬಿಣ, ನಿಕ್ಕಲ್ ಮತ್ತು ಕ್ರೋಮಿಯಂಗಳಲ್ಲಿ ಎಲೆಕ್ಟ್ರಿಕ್ ಹೀಟರ್ಗಳಲ್ಲಿ ಬಳಸ್ತಾರೆ. ನೈಕ್ರೋಮ್ ಕಬ್ಬಿಣ, ನಿಕ್ಕಲ್ ಮತ್ತು ಕ್ರೋಮಿಯಂ ಎಲೆಕ್ಟ್ರಿಕ್ ಹೀಟರ್ಗಳಲ್ಲಿ ಬಳಸ್ತಾರೆ. ಇಸ್ತ್ರಿ ಪೆಟ್ಟಿಗೆಯಲ್ಲಿ ಕೆಳಭಾಗಗಳಲ್ಲಿ ಏನಿರ್ತೈತಿಲ್ಲ ಎಲೆಕ್ಟ್ರಿಕ್ ಹೀಟರ್ಗಳಲ್ಲಿ ಬಳಸ್ತಾರೆ ಅಂತ ನೋಡ್ತೀವಿ. ಇಸ್ತ್ರಿ ಪೆಟ್ಟಿಗೆ ಕೆಳಗಡೆ ಏನಿರ್ತದಲ್ಲ ಅದೇನಪ್ಪ ಅಂದ್ರೆ ನೈಕ್ರೋಮ್ ಅನ್ನೋಂಥದ್ದನ್ನು ತಾವು ನೋಡ್ತೀವಿ ಅಂತ ಬರ್ತದೆ. ನೆಕ್ಸ್ಟ್ ಏನಪ್ಪ ಅಂತ ನೈಕ್ರೋಮ್ ಇದು ಎದಕ್ಕೆ ಬಳಸ್ತಾರೆ ಅಂತ ತಾವು ಸ್ಪಷ್ಟವಾಗಿ ನೋಡಿದೆ ಅಂತ ಬರ್ತದೆ. ಇದು ಉಷ್ಣದ ಉತ್ತಮ ವಾಹಕವಾಗಿದೆ ಮತ್ತು ವಿದ್ಯುತ್ತಿನ ಅವಾಹಕವಾಗಿದೆ. ಅಬ್ರಕವು ಕೂಡ ಅದೇ ರೀತಿಯಾಗಿರುವಂಥ ಅಬ್ರಕ ಏನಪ್ಪ ಅಂದ್ರೆ ಕಾಗೆ ಬಂಗಾರ ಅಂತ ಕರೀತಾರೆ. ಅದೇನಪ್ಪ ಅಂದ್ರೆ ಉಷ್ಣದ ಉತ್ತಮ ವಾಹಕ ಬಟ್ ವಿದ್ಯುತ್ತಿನ ಅವಾಹಕವಾಗಿದೆ ಅನ್ನುವಂಥದ್ದನ್ನು ತಾವು ನೋಡ್ತೀವಿ. ನೆಕ್ಸ್ಟ್ ಬರುವಂಥದ್ದು ಏನಪ್ಪ ಅಂತಂದ್ರೆ ಪಿಂಚ್ ಬ್ಲೇಡ್ ಯಾವುದರ ಅದಿರಾಗಿದೆ ಅಂತ ನೋಡ್ತೀವಿ. ಪಿಂಚ್ ಬ್ಲೇಡ್ ಯಾವುದರ ಅದಿರಾಗಿದೆ ಅಂತೇಳಿ ಪ್ರಮುಖ ಅದಿರುಗಳು ಯಾವುದಾದ್ರೂ ಅದಿರಿಗಿನ ಏನೇನು ಅಂತ ನೋಡ್ತೀವಿ. ಯುರೇನಿಯಮ್ದು ಯಾವುದಪ್ಪ ಅಂದ್ರೆ ಪಿಂಚ್ ಬ್ಲೇಡ್ ಅಂತ ಬರ್ತದೆ. ಇಲ್ಲಿ ಕ್ವಶನ್ಸಲ್ಲಿ ನಾವು ಕೇಳಿರುವಂಥದ್ದು ಅದ. ನೆಕ್ಸ್ಟ್ ಒಂದು ಸ್ವಲ್ಪ ಮುಂದುವೈತು. ಪಿಂಚ್ ಬ್ಲೇಡ್ ಅಂತ ಬರ್ತದೆ. ಪಿಂಚ್ ಬ್ಲೇಡ್ ಯಾವುದಪ್ಪ ಅಂದ್ರೆ ಯುರೇನಿಯಮ್ದ ಅದಿರು ಯಾವುದಪ್ಪ ಅಂದ್ರೆ ಪಿಂಚ್ ಬ್ಲೇಡ್ ಅಂತೇಳಿ ಬರ್ತದೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಪಿಂಚ್ ಬ್ಲೇಡ್ ಯಾವುದಪ್ಪ ಅಂದ್ರೆ ಯುರೇನಿಯಂ ಅದಿರಾಗಿದೆ. ಕ್ವಶನ್ಸಲ್ಲಿ ಕೊಟ್ಟ ನಾವು ಕನ್ಫ್ಯೂಷನ್ ಮಾಡಿಸಲ್ವಾಗಿ. ಹಂಗಾರೆ ಯಾವ್ಯಾವ ಅದಿರಿಗಿಂದ ಯಾವ್ಯಾವ ಲೋಹಗಳು ಅನ್ನೋದು ನಾವು ತಿಳ್ಕೋದು ಭಾಳ ಇಂಪಾರ್ಟೆಂಟ. ಓಕೆ ಬರೀ ನೆಕ್ಸ್ಟ್ ನೋಡಿ ಬರಲಿ. ಪಿಂಚ್ ಬ್ಲೇಡ್ ಯಾವುದರಿಂದ ಪ್ರಮುಖ ಮೂಲ ವಸ್ತುಗಳು ಮತ್ತು ಅದರ ಅದಿರುಗಳು ಅಂತ ಬರ್ತಾವೆ. ಯಾವ್ದಾವ್ದು ಮೂಲ ವಸ್ತುಗಳಿಂದ ಯಾವ್ಯಾವ ಅದಿರುಗಳು ತಯಾರಾಗ್ತಾವೆ ಅಂತ ನೋಡಿದಾಗ ಯುರೇನಿಯಂ ಯಾವುದಪ್ಪ ಪಿಂಚ್ ಬ್ಲೇಡ್. ಯುರೇನಿಯಂ ಯಾವುದಪ್ಪ ಅಂದ್ರೆ ಪಿಂಚ್ ಬ್ಲೇಡ್. ಅದೇ ರೀತಿಯಾಗಿ ಸೀಸದ ಅದಿರು ಯಾವುದಪ್ಪ ಅಂದ್ರೆ ಗೆಲಿನಾ ಅಂತ ಬರ್ತದೆ. ಇಂಪಾರ್ಟೆಂಟ್ ಇವೆಲ್ಲ ಇಂಪಾರ್ಟೆಂಟ್. ಇದೇ ಥರ ನೆನ್ಪಿಡ್ಬೇಕು, ಬೇರೆ ಏನು ಇಲ್ಲಿ ಮಾರ್ಗಿಲ್ಲ. ನೀವು ಕೋಡ್ವರ್ಡ್ ಮಾಡಿ ನಿಮಗೆ ನೆನಪು ಉಳಿಲಿಕ್ಕೆ ಏನು ಮಾಡಬೇಕು, ಕೋಡ್ವರ್ಡ್ಗಳನ್ನ ಮಾಡೋದ್ರ ಮೂಲಕ ನೆನ್ಪಿಟ್ಕೊಂಡ್ರೆ ತಾವು ಸರಳವಾಗಿ ನೆನ್ಪಿಟ್ಕೋಬೇಕು. ತಮಗೆ ಅನುಕೂಲವಾಗುವಂತೆ ಕೋಡ್ಗಳನ್ನು ತಾವೇ ಮಾಡೋದರಿಂದ
ಅತ್ಯಂತ ಸವಿವರವಾಗಿ ನೀವು ನೆನಪಿಟ್ಟುಕೊಳ್ಬಹುದು ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಇನ್ನೊಬ್ಬರ ಕೋಡ್ವರ್ಡ್ಗಳನ್ನ ತಾವು ಬಳಸ್ಕೊಳ್ಳೋದ್ರಿಂದ ಅತ್ಯಂತ ಸರಳವಾಗಿ ನೆನಪಿಟ್ಟುಕೊಳ್ಳೋಕ್ಕಾಗೋದಿಲ್ಲ. ನೀವೇ ಅದನ್ನು ಕಷ್ಟಪಟ್ಟು ಕೋಡ್ವರ್ಡ್ ಮಾಡ್ಕೊಂಡ್ರೆ ಸರಳವಾಗಿ ನೆನಪಿಟ್ಕೋಬೋದು. ಸೀಸ ಅಂತ ಬರ್ತದೆ. ಇದು ಸೀಸ ಯಾವುದಪ್ಪ ಅಂದ್ರೆ ಗೆಲಿನ. ಸೀಸದ ಅದಿರಿ ಯಾವುದಪ್ಪ ಅಂದ್ರೆ ಗೆಲಿನ ಅಂತ ಬರ್ತದೆ. ಪಾದರಸ ಯಾವುದಪ್ಪ ಅಂದ್ರೆ ಸಿನ್ ಭಾರತ ಬರ್ತದೆ. ಸಿನೆ ಭಾರತ ಬರ್ತಾರೆ. ಸಿನ್ ಭಾರತ ಬರ್ತದ ಅಂತ ನೋಡ್ತೀವಿ. ಸಿನ್ ಭಾರತ ಪಾದರಸದ್ದು ಸಿನ್ ಭಾರತ ಬರ್ತದೆ. ಪಾದರಸದಿಂದ ಬರುವಂಥ ರೋಗ ಯಾವುದಪ್ಪ ಅಂದ್ರೆ ಮೀನಾಮಟ ರೋಗ ಅಂತೇಳಿ ಬರ್ತದೆ. ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇಲ್ಲಿ ನೋಡ್ರಿ ಮ್ಯಾಂಗನೀಸ್ ಇದ್ರಿ ಯಾವುದಪ್ಪ ಅಂದ್ರೆ ಟೈಲೋಸೈಟ್ ಅಂತ ಬರ್ತದೆ. ಟೈಲೋಸೈಟ್ ಅನ್ನೋದು ಮ್ಯಾಂಗನೀಸದ ಅದಿರಾಗಿದೆ ಅಂತೇಳಿ ನಾವು ನೋಡ್ತೀವಿ ಅಂತ ಬರ್ತದೆ. ಇನ್ನು ಕ್ರೋಮಿಯಂ ಅಂತ ಬರ್ತದೆ. ಕ್ರೋಮಿಯಮದ ಅದಿರು ಯಾವುದಪ್ಪ ಅಂದ್ರೆ ಕ್ರೋಮೈಟ್ ಆಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಇನ್ನು ತಾಮ್ರದ ಅದಿರುಗಳು ನೋಡ್ರಿ ಚಾಲ್ಕೋಫೈಟ ಮತ್ತು ಕೋಫ್ರೈಟ ಅಂತ ಬರ್ತದೆ. ಚಾಲ್ಕೋಫೈಟ್ ಮತ್ತು ಕೋಫ್ರೈಟ್ ಇವು ತಾಮ್ರದ ಅದಿರುಗಳಾಗಿವೆ ಅಂತ ನೆನಪಿಟ್ಕೋಬೇಕು. ಇಲ್ಲಿ ನೋಡ್ರಿ ಅಲ್ಯೂಮಿನಿಯಂದ ಅದಿರು ಯಾವುದಪ್ಪ ಅಂದ್ರೆ ಬಾಕ್ಸೈಟ್ ಅಂತ ಬರ್ತದೆ. ಇದು ಯಾವುದ್ರ ಅದಿರಪ್ಪ ಅಂದ್ರೆ ಅಲ್ಯೂಮಿನಿಯಂದ ಅದಿರಾಗಿದೆ ಅನ್ನುವಂಥದ್ದು ನಾವು ನೋಡ್ತೀವಿ. ಇನ್ನು ಕಬ್ಬಿನ ಮ್ಯಾಗ್ನಟೈಟ್, ಹೆಮಟೈಟ್, ಸಿಡರೈಟ್ ಇವೆಲ್ಲವೂ ಕೂಡ ಯಾವುದ್ರ ಅದಿರುಗಳು ಅಂತ ಕಬ್ಬಿಣದ ಪ್ರಮುಖ ಅದಿರುಗಳು. ಯಾವುದು ಕಬ್ಬಿಣದ ಅದಿರಲ್ಲ ಅದಕ್ಕೆ ಅದನ್ನು ಇಲ್ಲಿ ಕೂಡ ಗುಂಪಿಗೆ ಸೇರಿದ ಪದವನ್ನು ತೆಗೆದು ಕೊಡ್ಬೋದು. 3 ಕಬ್ಬಿಣದ ಅದಿರುಗಳನ್ನು ಕೊಟ್ಟು ಅದರ ತಾಮ್ರದ ಅದಿರನ್ನು ಕೊಡ್ಬೋದು. ಈ ಥರ ಕ್ವಶನ್ಸ್ಗಳು ಅರೇಸ್ ಆಗಿರ್ತಾವೆ. ಹಿಂಗೆ ಹಾಕೊಂಡ್ರೆ ಕ್ವಶನ್ಸ್ ಹಂಗೆ ಆಗ್ಬೋದು, ಹಂಗೆ ಹಾಕೋ ಚಾನ್ಸಸ್ ಇರ್ತವೆ. ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ನಾವು ಅನಾಲಿಸಿಸ್ ಮಾಡಿ ನೋಡಿದಾಗ ಅದೇ ಥರ ಪ್ರಶ್ನೆಗಳು ಬಂದಿದ್ದಾವೆ. ಇದೇ ಥರ ಪ್ರಶ್ನೆಗಳು ತಾವು ಸ್ಪಷ್ಟವಾಗಿ ನೆನಪಿಟ್ಕೋದ್ರ ಮೂಲಕ ಎಲಿಮಿನೇಟ್ ಮಾಡಿ ತಗೋಬೋದು. ಇಲ್ಲಿ ನೋಡಿ ತಾಮ್ರದ ಒಂದು ಚಿತ್ರಣವನ್ನು ಕೂಡ ತೋರಿಸಿ. ತಾಮ್ರದ ಪರಮಾಣು ಸಂಖ್ಯೆ ಎಷ್ಟು ಅಂದ್ರೆ 29 ಅಂತ ನೋಡ್ತೀವಿ. 29 ತಾಮ್ರದ ಪರಮಾಣು ಸಂಖ್ಯೆಯಾಗಿದೆ ಅಂತ ನೋಡ್ತೀವಿ. ತಾಮ್ರದಿಂದ ಯಾವ್ಯಾವ ಥರ ಬಳಕೆ ಮಾಡ್ಬೋದು. ಮನುಷ್ಯನು ಭೂಮಿಯಲ್ಲಿ ಮೇಲೆ ಮೊದಲು ಬಳಸಿರುವಂತಹ ಲೋಹ ಯಾವುದು ಅಂತ ಕೇಳಿ ಯಾವ್ದು ಹೇಳ್ಬೇಕ್ರಿ? ತಾಮ್ರ. ಭೂಮಿಯ ಮೇಲೆ ಮಾನವ ಬಳಸಿದ ಮೊದಲ ಲೋಹ ಅಂತಂದ್ರೆ ತಾಮ್ರ ಅಂತ ಬರ್ತದೆ. ಅದೇ ರೀತಿಯಾಗಿ ಭೂಮಿಯ ಮೇಲೆ ಮಾನವನು ಕಂಡು ಹಿಡಿದಿರುವಂತಹ ಮೊದಲ ಲೋಹ ಅಂತ ಅಂದ್ರೆ ಯಾವ್ದು ಬರ್ತೈತಿಪ್ಪ ಅಂತಂದ್ರೆ ಚಿನ್ನ ಗೋಲ್ಡ್ ಏನತ್ತಿಲ್ಲ. ಭೂಮಿಯ ಮೇಲೆ ಮಾನವನು ಸಂಶೋಧಿಸಿದ ಕಂಡು ಹಿಡಿದ ಮೊದಲ ಲೋಹ ಚಿನ್ನವನ್ನು ಭೂಮಿಯ ಮೇಲೆ ಮಾನವ ಮೊದಲು ಕಂಡು ಹಿಡಿತಾನೆ. ಬಟ್ ಅದನ್ನು ಯಾವ ಥರನಾಗಿ ಬಳಸಬೇಕು ಅನ್ನೋಂಥ ನಾಲೆಡ್ಜ್ ಅವನಿಗೆ ಇರೋದಿಲ್ಲ. ನೆಕ್ಸ್ಟ್ ಕಂಡು ಹಿಡಿದಿರುವಂಥದ್ದು ಯಾವುದಪ್ಪ ಅಂದ್ರೆ ತಾಮ್ರವನ್ನು ಕಂಡು ಹಿಡಿತಾನೆ. ತಾಮ್ರವನ್ನು ಯಾವ ಥರ ಬಳಸಬೇಕು ಅನ್ನೋಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಬೋದು ಅನ್ನೋದು ನೋಡ್ತೀವಿ. ತಾಮ್ರವನ್ನು ಭೂಮಿಯ ಮೇಲೆ ಮಾನವ ಮೊದಲು ಬಳಸಿದ ಲೋಹ ಅಥವಾ ಅಂದ್ರೆ ತಾಮ್ರ ಅದು ಭಾಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬರ್ರಿ. ಮತ್ತು ಅಲ್ಲ, ಪೌರತ್ವದ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು? ಪೌರತ್ವ, ಸಿಟಿಸನ್ಶಿಪ್ ಅಂತ ಕರೀತಾರೆ. ಇಂಗ್ಲೀಷ್ದಾಗ ಏನಂತಾರಪ್ಪ ಅಂದ್ರೆ ಸಿಟಿಸನ್ಶಿಪ್. ಪೌರತ್ವ ಭಾಳ ಇಂಪಾರ್ಟೆಂಟ್ ಇದು. ಪೌರತ್ವದ ನೋಡ್ರಿ 5ರಿಂದ 11ನೇ ವಿಧಿ, 1ರಿಂದ 5ನೇ ವಿಧಿ, 6ರಿಂದ 15ನೇ ವಿಧಿ, 15ರಿಂದ 32ನೇ ವಿಧಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ 5ರಿಂದ 11ನೇ ವಿಧಿವರೆಗೆ ಯಾವುದ್ರ ಬಗ್ಗೆ ತಿಳಿಸ್ತೈತಿಪ್ಪ ಅಂದ್ರೆ ಪೌರತ್ವದ ಬಗ್ಗೆ. ಭಾರತದ ಪೌರತ್ವ, ಇಂಡಿಯನ್ ಸಿಟಿಸನ್ಶಿಪ್ ಬಗ್ಗೆ ತಿಳಿಸ್ತದ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ನೋಡ್ರಿ ಪೌರತ್ವ ಬಗ್ಗೆ ಅತ್ಯಂತ ಸಾವಿರವಾದ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಪೌರತ್ವದ ಬಗ್ಗೆ ಭಾಳ ಇಂಪಾರ್ಟೆಂಟ್ ತಿಳ್ಕೊಬೇಕು ನಾವು. ಹೋದ ವರ್ಷ 2020-19 ಸ್ವಲ್ಪ ದನಿಗಿಡ್ದಿತ್ತು. CAENRI ಅಂತ ಸ್ವಲ್ಪ ದನಿಗಿಡ್ದಿತ್ತು. ಅವಾಗ ಜಾಸ್ತಿ ಪೌರತ್ವ ಕಾಯ್ದೆ ತಿದ್ದುಪಡಿ ಮಾಡಿದ 2019 ತಿದ್ದುಪಡಿ ಮಾಡಿದ ಅನೇಕ ಸ್ಟ್ರೈಕ್ಗಳು ಕೂಡ ನಡೆದಿದ್ದು. ಅವಾಗ ಭಾಳ ಕರೆಂಟ್ ಅಫೇರ್ಸ್ ಆಗಿತ್ತು. ಆದ್ರೆ ಕರೆಂಟ್ ಅಫೇರ್ಸ್ ಅನ್ನೋಕ್ಕಿಂತನೂ ಇದು ತಾವು ತಿಳ್ಕೊಳ್ಳೇಬೇಕಾಗಿರುವಂಥ ಮಾಹಿತಿ ಅಂತ ನೋಡ್ತೀವಿ. ಇಲ್ಲಿ ನೋಡ್ರಿ ಪೌರತ್ವದ ಬಗ್ಗೆ ತಿಳಿಸುವಂಥ ಸಂವಿಧಾನದ ಭಾಗ ಯಾವುದು ಅಂತ ಕೇಳ್ತಾನೆ. ಪೌರತ್ವದ ಬಗ್ಗೆ ತಿಳಿಸುವಂಥ ಸಂವಿಧಾನದ ಭಾಗ ಯಾವುದು ಅಂತ ಕೇಳಿದ್ರ ಎರಡನೇ ಭಾಗ ಪೌರತ್ವದ ಬಗ್ಗೆ ತಿಳಿಸುವಂಥ ಸಂವಿಧಾನದ ಭಾಗ ಅನ್ನೋದು ನೋಡ್ತೀವಿ. ಇನ್ನು ವಿಧಿಗಳಂತ ಬಂದ್ರೆ 5ರಿಂದ 11ನೇ ವಿಧಿಯವರೆಗೆ ಪೌರತ್ವ ಭಾರತದ ಇಂಡಿಯನ್ ಸಿಟಿಸನ್ಶಿಪ್ ಬಗ್ಗೆ ತಿಳಿಸ್ತದ ಅನ್ನುವಂಥದ್ದನ್ನು ನೋಡ್ತೀವಿ. ಇಲ್ಲಿ ನೋಡ್ರಿ ಹಂಗಾರ ನಮ್ಮ ದೇಶದೊಳಗೆ ಪೌರತ್ವವನ್ನು ನಾವು ಯಾವ ದೇಶದಿಂದ ಎರವಲಾಗಿ ಪಡ್ಕೊಂಡಿದ್ದೀವಿ ಅಂತ ನೋಡಿದಾಗ ಯಾವ ದೇಶದಿಂದ ಪಡ್ಕೊಂಡಿದ್ದೀವಿ ಅಂದ್ರೆ ಇಂಗ್ಲೆಂಡ್, ಬ್ರಿಟನ್ನಿಂದ ಪೌರತ್ವವನ್ನು ಎರವಲಾಗಿ ಪಡ್ಕೊಂಡಿದ್ದೀವಿ. ಹಾಗಿದ್ರೆ ನಾವು ಯಾವ ರೀತಿಯ ಯಾವ ಮಾದರಿಯ ಪೌರತ್ವವನ್ನು ಅಳವಡಿಸ್ಕೊಂಡಿದ್ದೀಪ ಅಂದ್ರೆ ಏಕಪೌರತ್ವ ಅಂತ ಬರ್ತದೆ. ಯಾವುದಪ್ಪ ಅಂದ್ರೆ ಏಕಪೌರತ್ವವನ್ನು ಅಳವಡಿಸ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ನೋಡ್ಬೇಕು. ಪೌರತ್ವದ ಕಾಯ್ದೆ 1955ರಲ್ಲಿ ಅನ್ನೋದು ನೋಡ್ತೇವೆ. 1955 ಇದು ಭಾಳ ಇಂಪಾರ್ಟೆಂಟ್. ಇದಕ್ಕೊಂದು 2 ಅಲ್ಲ 3 ಮಾರ್ಕ್ಸ್ ಟ್ರಿಪಲ್ ಸ್ಟಾರ್ ಕೊಡ್ತೀನಿ. ಇದಕ್ಕೆ ಭಾಳ ಇಂಪಾರ್ಟೆಂಟ್. 1955ರೊಳಗೆ ಏನು ಪೌರತ್ವ ಕಾಯ್ದೆ ಬಂದತ್ಲೆ ಅದೇ ಪೌರತ್ವ ಕಾಯ್ದೆ ಪದೇ ತಿದ್ದುಪಡಿ ಮಾಡ್ಕೊತ ಬರತ್ತಾರ ಹೊರತಾಗಿ ಹೊಸ ಪೌರತ್ವ ಕಾಯ್ದೆ ಇಲ್ಲ.
ಪೌರತ್ವ ಕಾಯ್ದೆ ಯಾವುದಪ್ಪ ಅಂದ್ರೆ 1955 ಅಂತ ನೋಡ್ತೀವಿ. ಇಲ್ಲಿ ನೋಡ್ರಿ CAA ಇದ್ರ ಫುಲ್ ಫಾರ್ಮ್ ಏನಂತ ಕೇಳ್ತಾನೆ. CAA ಅಂದ್ರೆ ಏನಪ್ಪ ಅಂದ್ರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಬರ್ತದೆ. ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್, ಭಾರತ ಪೌರತ್ವ ಕಾಯ್ದೆ ಅಂತಾರೆ. ಇದಕ್ಕೆ ಭಾರತದ ಪೌರತ್ವ ಕಾಯ್ದೆ, ಇಂಡಿಯನ್ ಸಿಟಿಜನ್ಶಿಪ್ ನೋಡ್ರಿ ಇದಪ್ಪ ಅಂದ್ರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಬರೋದು, ಪೌರತ್ವ ಕಾಯ್ದೆ ಅಂತ ಬರ್ತದೆ. ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ 2019ರಲ್ಲಿ ಇದಕ್ಕೆ ತಿದ್ದುಪಡಿಯನ್ನು ಮಾಡಲಾಯಿತು ಅನ್ನೋದು ನೋಡ್ತೀವಿ. ಇದಕ್ಕೆ 2019ರಲ್ಲಿ ತಿದ್ದುಪಡಿಯನ್ನು ಮಾಡಿದಾರ ಅಂತ ನೋಡ್ತೀವಿ. NRI ಅಂತ ಬರ್ತದೆ. ಹಾಗಾದ್ರೆ NRI ಅಂದ್ರೆ ಏನ್ರಿ ಅಂತ ನಮಗೆ ಕನ್ಫ್ಯೂಷನ್ ಆದ್ರೆ ಏನಪ್ಪ ಅಂದ್ರೆ ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ ಅಂತ ಬರ್ತಾರೆ. ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ಸ್ ಅಂತೇಳಿ ಬರ್ತಾರೆ. ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ಸ್ ಅಂತೇಳಿ ಬರ್ತಾರೆ. ಹಂಗಾದ್ರೆ ಕನ್ನಡದಾಗ ಏನಂತಾರ್ರಿ ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ಸ್ ಅಂದ್ರೆ ಅನಿವಾಸಿ ಭಾರತೀಯರು ಅಂತ ಕರೀತಾರೆ. ಏನಪ್ಪ ಅಂದ್ರೆ ಅನಿವಾಸಿ ಭಾರತೀಯರು. ಹಂಗಾದ್ರೆ ಅನಿವಾಸಿ ಭಾರತೀಯರು ಅಂದ್ರೆ ಏನ್ರಿ ನಮ್ಗೆ ಗೊತ್ತಿಲ್ಲ ಅಂತಂದಾಗ, ಅನಿವಾಸಿ ಭಾರತೀಯ ಅಂದ್ರೆ ಏನಪ್ಪ ಅಂದ್ರೆ ಆತ ಭಾರತೀಯನೇ ಆಗಿದ್ದರೂ ಕೂಡ ವಿದೇಶಕ್ಕೆ ಹೋಗಿ ಯಾವುದೋ ಒಂದು ಕೆಲಸದ ಮೇಲೆ ವಿದೇಶಕ್ಕೆ ಹೋಗಿ ವಿದೇಶದಲ್ಲಿ ಜೀವನವನ್ನು ನಡೆಸ್ತಿರ್ತಾನೆ. ಬಟ್ ಆತನಿಗೆ ಇರುವಂಥ ಪೌರತ್ವ ಯಾವ್ದಿರ್ತೈತಿ, ಭಾರತೀಯ ಪೌರತ್ವ ಇರ್ತದೆ. ಅನೇಕ ವಿದ್ಯಾರ್ಥಿಗಳು, ಅನೇಕರು ಉನ್ನತ ವ್ಯಾಸಂಗಕ್ಕಾಗಿ ಆಗಿರ್ಬೋದು, ಉದ್ಯೋಗಕ್ಕಾಗಿ ಆಗಿರ್ಬೋದು, ಇನ್ನಾವುದೋ ಕಾರಣಗಳಿಗೆ ವಿದೇಶದಲ್ಲಿ ಹೋಗಿ ವಾಸ ಇರ್ತಾರೆ. ಆ ವಿದೇಶದಲ್ಲಿ ಹೋಗಿ ಅವರು ವಾಸ ಇದ್ದರೂ ಕೂಡ ವಿದೇಶದ ಪೌರತ್ವ ಅವರಿಗಿರೋದಿಲ್ಲ, ನಮ್ಮ ಭಾರತೀಯ ಪೌರತ್ವವೇ ಅವರಿಗಿರ್ತದೆ. ಬಟ್ ಅವರು ಭಾರತದಲ್ಲಿ ವಾಸ ಇರುವುದಿಲ್ಲ, ಆದರೂ ವಿದೇಶದಲ್ಲಿ ವಾಸ ಇರ್ತಾರೆ, ಅವರಿಗೆ ಭಾರತದ ಪೌರತ್ವ ಇರ್ತದೆ. ಅನಿವಾಸಿ ಶಬ್ದನ ಹೆಸರು ಹೇಳ್ತಾರೆ. ಅನಿವಾಸಿ ಅಂದ್ರೆ ಇಲ್ಲಿ ನಿವಾಸದಲ್ಲಿ ಇಲ್ಲ, ಅವ್ರು ಇಲ್ಲಿ ಭಾರತ ಪ್ರೆಸೆಂಟ್ ಇಲ್ಲ, ವಿದೇಶದವ್ರಿಗೆ ಇದ್ದಾರೆ. ಬಟ್ ಅವ್ರೇನವ್ರು ಭಾರತೀಯರು. ಇವ್ರಿಗೆ ಬಗ್ಗೆ ಯಾವಾಗಪ್ಪ ಅಂದ್ರೆ ಭಾಳ ಇದ್ರ ಬಗ್ಗೆ ನ್ಯೂಸ್ ಬಂದಿದ್ದು ಯಾವಾಗಪ್ಪ ಅಂದ್ರೆ ಕೊರೋನಾ ಟೈಮ್ದಾಗ ಬೇರೆ ದೇಶದಲ್ಲಿ ಇದ್ದಂಥ ಅನಿವಾಸಿ ಭಾರತೀಯನ್ನ ತಮ್ಮ ತಾಯ್ನಾಡಿಗೆ ಕರೆ ತರುವುದಕ್ಕೋಸ್ಕರ ಅನೇಕಗಳ ಹಡಗುಗಳ ಮೂಲಕ ಆಗಿರ್ಬೋದು, ಏರೋಪ್ಲೇನ್ ಮೂಲಕ ಆಗಿರ್ಬೋದು, ಏನಾದರೂ ಬೇರೆ ದೇಶದಲ್ಲಿ ಒಂದು ಯುದ್ಧವನ್ನು ಘೋಷಣೆ ಮಾಡಿದಾಗ ಆಗಿರ್ಬೋದು, ಉಕ್ರೇನ್ ರಷ್ಯಾ ಯುದ್ಧದೊಳಗಾಗಿರ್ಬೋದು, ಈ ಥರ ಬೇರೆ ಎಲ್ಲ ಕಡೆ ಯುದ್ಧ ನಡೆದಾಗ ಭಾರತೀಯರನ್ನ ಕರ್ಕೊಂಡ್ಬರ್ತಾರೆ. ಗೊತ್ತೈತಿ, ಹಮಾಸ್ ಮತ್ತು ಇಸ್ರೇಲ್ ಯುದ್ಧ ನಡೆದಾಗಿರ್ಬೋದು, ಬೇರೆ ದೇಶದ ಕರ್ಕೊಂಡ್ಬರ್ತಾರಲ್ಲ, ಅಲ್ಲಿ ಬೇರೆ ದೇಶದ ಭಾರತೀಯರು ಇರ್ತಾರಲ್ಲ, ಅವ್ರಿಗೆ ಸಿಟಿಜನ್ಶಿಪ್ ಭಾರತದ ಇರ್ತೈತಿ, ಇಂಡಿಯನ್ ಸಿಟಿಜನ್ಶಿಪ್ ಇರ್ತೈತಿ. ಅವ್ರಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಕರ್ಕೊಂಡು ಇಲ್ಲಿ ಬರ್ತಾರ ಅನ್ನೋದು ನೋಡ್ತೀವಿ. ಅವರು ಅನಿವಾಸಿ ಭಾರತೀಯರು. ಅನಿವಾಸಿ ಭಾರತ ಅಂದ್ರೆ ಅತಿ ಸಿಂಪಲ್ಲಾಗಿ ತಿಳ್ಕೊಂಡ್ಬಿಟ್ರೆ ಇಷ್ಟ. ಅವರು ಭಾರತದಲ್ಲಿ ವಾಸ ಇಲ್ಲ, ಅವರು ವಿದೇಶದಲ್ಲಿ ವಾಸ ಇದಾರ, ಆದರೂ ಅವ್ರಿಗೆ ಇವಾಗ ಭಾರತೀಯ ಪೌರತ್ವ ಐತಿ. ಇಷ್ಟು ತಮ್ಮ ಮನಸ್ಸಿಗೆ ಸ್ಪಷ್ಟವಾಗಿ ತಿಳ್ಕೊಂಡ್ರೆ ಸಾಕು. ಅವರಿಗೆ ಏನಂತಾರಪ್ಪ ಅಂದ್ರೆ NRI ಅಂತ ಕರೀತಾರೆ, ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ಸ್ ಅಂತ ಬರ್ತದೆ. ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಅಂತ ಬರ್ತಾರ ಅಂತ ನೋಡ್ತೀವಿ ನಾವು. ನೆಕ್ಸ್ಟ್ ನೋಡ್ರಿ, ದ್ವಿಪೌರತ್ವ. ಹಂಗಾರೆ ನಮ್ಮ ದೇಶ ಯಾವ ಥರ ಪೌರತ್ವ ಹೊಂದಿತ್ತಪ್ಪ ಅಂದ್ರೆ ಏಕ ಪೌರತ್ವವನ್ನು ಹೊಂದಿದೆ ಅಂತ ಹೇಳಿ ನಾವು. ಇಂಗ್ಲೆಂಡ್ ಮತ್ತು ಭಾರತ ಯಾವ ಥರ ಪೌರತ್ವ, ಏಕ ಪೌರತ್ವ ಅಂದ್ರೆ ಒಂದೇ ಒಂದು ಪೌರತ್ವ. ಹಾಗೆ ದ್ವಿಪೌರತ್ವ ಅಂದ್ರೆ ಹೆಂಗಪ್ಪ ಅಂತಂದ್ರೆ ಅಮೇರಿಕಾ, ಸ್ವಿಟ್ಜರ್ಲ್ಯಾಂಡ್ ದೇಶಗಳು ಏನೈತಿಪ್ಪ ಅಂದ್ರೆ ದ್ವಿಪೌರತ್ವ. ಹಿಂಗಂದ್ರೆ ಏನ್ರಿ ಸರ್ ಈ ದ್ವಿಪೌರತ್ವ ಅಂದ್ರೆ ಏನು ನಮಗೆ ಗೊತ್ತಿಲ್ರಿ ಅಂತಂದಾಗ, ದ್ವಿಪೌರತ್ವ ಅಂದ್ರೆ ಇಡೀ ರಾಷ್ಟ್ರಕ್ಕೊಂದು ಪೌರತ್ವ ಇರ್ತೈತಿ, ರಾಜ್ಯಕ್ಕೊಂದು ಪೌರತ್ವ ಇರ್ತೈತಿ. ಇಡೀ ರಾಷ್ಟ್ರಕ್ಕೊಂದು ಪೌರತ್ವ ಇರ್ತೈತಿ, ರಾಜ್ಯಕ್ಕೆ ಒಂದು ಪೌರತ್ವ ಇರ್ತೈತಿ. ಈಗ ಫಾರ್ ಎಕ್ಸಾಂಪಲ್ ಭಾರತ ದ್ವಿಪೌರತ್ವ ಹೆಂಗಾಗ್ತಿತ್ತು ಅಂದ್ರೆ, ನಾನು ಭಾರತೀಯ ಅನ್ನೋದಕ್ಕೋಸ್ಕರ ಒಂದು ಪೌರತ್ವ ತೊಗೋಬೇಕಾಗಿತ್ತು, ಅದರಲ್ಲಿ ಕರ್ನಾಟಕ ಅನ್ನೋದಕ್ಕೋಸ್ಕರ ಒಂದು ಪೌರತ್ವ ತೊಗೋಬೇಕು, ಈ ಥರ ಇರ್ತಿತ್ತು. ಇನ್ನೊಂದು ಟೈಪಲ್ಲಿ ಹೇಳ್ತಾರೆ ದ್ವಿಪೌರತ್ವ ಅಂದ್ರೆ ಏನಪ್ಪ ಅಂದ್ರೆ, ದ್ವಿ ಅಂದರೆ ಎರಡು ದೇಶಗಳಿಗೆ ನಮ್ಮ ಭಾರತೀಯ ಪೌರತ್ವನ ಆಗಿರ್ತಾನೆ ಮತ್ತು ಅಮೆರಿಕ ಪೌರತ್ವನ ಆಗಿರ್ತಾನೆ. ಎರಡೆರಡು ದೇಶಗಳ ಪೌರತ್ವವನ್ನು ಪಡೆದ್ರೆ ನಮಗೆ ಏನಂತಾರಪ್ಪ ಅಂದ್ರೆ ದ್ವಿಪೌರತ್ವ ಅಂತ ಕರೀತಾರ ಅಂತ ಹಿಂಗೂ ಹೇಳ್ತಾರೆ. ಎರಡು ಸತ್ಯ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕು. ಈ ನೋಡಿ, ಭಾರತದಲ್ಲಿ ಪೌರತ್ವ ಪಡೆಯುವ ವಿಧಾನಗಳು ಅಂತ ಬರ್ತಾವೆ. ಹಂಗಾರೆ ನಾವು ಭಾರತೀಯ ಅಂತೇಳಿ ನಾವು ಪೌರತ್ವವನ್ನು ಕೊಡಬೇಕಾದ್ರೆ, ಭಾರತೀಯ ಅಂತೇಳಿ ನಾವು ಪೌರತ್ವವನ್ನು ಕೊಡಬೇಕಾದ್ರೆ ಹೆಂಗೆ ಕೊಡ್ತೀವಿ ಅನ್ನುವಂಥದ್ದು ನೋಡಿದಾಗ, ಹೇಗೆ ಕೊಡ್ತೀವಿ ಅಂತ ನೋಡಿದಾಗ, ಆತನಿಗೆ ಜನನದ ಮೂಲಕ, ಆತ ಭಾರತದಲ್ಲಿಯೇ ಜನಿಸಿದಪ್ಪ ಅಂದ್ರೆ ಜನನದ ಮೂಲಕ ಆಟೋಮೆಟಿಕ್ಕಾಗಿ ಆ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂದ್ರೆ ಭಾರತೀಯ ಪೌರನಾಗ್ತಾನೆ ಅನ್ನುವಂಥದ್ದು ನೋಡ್ತೀವಿ. ಇನ್ನು ವಂಶಾವಳಿಯ ಮೂಲಕ, ತಾತ ಮುತ್ತಾತ ಅವರೆಲ್ಲ ಏಕ ಇರ್ತಾರಲ್ಲ, ಭಾರತ ಇರ್ತಾರಲ್ಲ, ವಂಶಾವಳಿಯ ಮೂಲಕ ಏನಪ್ಪ ಅಂದ್ರೆ ಭಾರತೀಯ ಪೌರತ್ವವನ್ನು ಪಡ್ಕೋತಾನೆ ಅನ್ನೋದು ನೋಡ್ತೀವಿ. ಇನ್ನು ನೋಂದಣಿ ಮೂಲಕ ಅಪ್ಲಿಕೇಶನ್ ಹಾಕಿ, ನೋಂದಣಿ ನಾನು ಭಾರತೀಯ ಪೌರತ್ವ ಬೇಕಾಗಿತ್ತು, ನಾನು ಇಷ್ಟು ದಿವಸ ಭಾರತದ ಅನಿವಾಸಿಯಾಗಿ ವಾಸ ಇದ್ದೆ ಅಂತೇಳಿ ತಾನೊಂದು ಫಾರ್ಮ್ ಫಿಲ್ಅಪ್ ಕೊಟ್ಟಂದ್ರೆ, ನೋಂದಣಿಯನ್ನು ಮಾಡಿಸಿದಂದ್ರೆ ಆತನಿಗೆ ಭಾರತ ಪೌರತ್ವವನ್ನು ನಾವು ಕೊಡ್ತೀವಿ ಅನ್ನೋಂಥದ್ದನ್ನು ನೋಡ್ತೀವಿ. ನೆಕ್ಸ್ಟ್ ಅಂದ್ರೆ ಸಹಜೀಕೃತ ಮೂಲಕನೂ ಆತನಿಗೆ ಪೌರತ್ವವನ್ನು ಸಿಗ್ತದೆ, ಸಹಜವಾಗಿ ಸಿಗ್ತದೆ ಅಂತ ನೋಡ್ತೀವಿ. ಇನ್ನು ಭೂಪ್ರದೇಶದ ವಿಲೀನದ ಮೂಲಕ, ಭೂಪ್ರದೇಶದ ವಿಲೀನದ ಮೂಲಕ ಆತ ಏನಾಗ್ತಾನೆ ಭಾರತೀಯ ಪೌರನಾಗ್ತಾನೆ. ಭೂಪ್ರದೇಶದ ವಿಲೀನ ಅಂತಂದ್ರೆ ಈಗ ಬೇರೆ ಯಾವುದೇ ದೇಶದ
ಪ್ರದೇಶಗಳು ನಮ್ಮ ದೇಶದಲ್ಲಿ ವಿಲೀನ ಮಾಡಿಕೊಂಡು ಅಂದ್ರೆ ಅವಾಗ ಏನಾಗ್ತದಪ್ಪ ಅಂತಂದ್ರೆ ಭೂಪ್ರದೇಶದ ವಿಲೀನದ ಮೂಲಕ ಒಂದಿಷ್ಟು ನೋಡ್ಬೋದು ನೀವು. ಅಲ್ಲಿ ಸಂವಿಧಾನದ 100ನೇ ವಿಧಿ ಯಾವ್ದು ನೋಡೋದು, ವಿಧಿನ ಮಾಡೋದು ಬಾಂಗ್ಲಾದೇಶದ ಕೆಲವು ಪ್ರದೇಶಗಳನ್ನು ಭಾರತಕ್ಕೆ ಸೇರಿಸ್ಕೊಂಡಿವಿ, ಭಾರತದ ಕೆಲವು ಪ್ರದೇಶಗಳನ್ನ ಬಾಂಗ್ಲಾದೇಶಕ್ಕೆ ಕೊಟ್ಟಿವಿ. ಆ ಥರ ಎರಡೂ ಒಪ್ಪಂದವನ್ನು ಮಾಡ್ಕೊಳ್ಳೋದ್ರ ಮೂಲಕ ಒಂದಿಷ್ಟು ಪ್ರದೇಶಗಳನ್ನ ಬಾಂಗ್ಲಾದೇಶದ ಪ್ರದೇಶಗಳನ್ನ ನಮ್ಮ ಭಾರತೀಯ ನೆಲಕ್ಕೆ ಸೇರಿಸ್ಕೊಂಡಿವಿ. ಆವಾಗ ಆಟೋಮೆಟಿಕ್ಕಾಗಿ ಆ ಪ್ರದೇಶದಲ್ಲಿ ಇರುವಂಥ ಜನರೆಲ್ಲ ಏನು ಮಾಡ್ತಾರಪ್ಪ ಅಂದ್ರೆ ಭಾರತೀಯ ಪೌರರಾಗ್ತಾರೆ. ಅವರು ಭಾರತೀಯ ಪೌರರಾಗಿ ಭೂಪ್ರದೇಶದ ವಿಲೀನದ ಮೂಲಕ ಆಗ್ತಾರೆ ಅನ್ನುವಂಥದ್ದನ್ನು ತಾವು ನೋಡ್ಬೇಕು. ಹಂಗಾರೆ ಪೌರತ್ವ ಕೊಡಾಕ 5 ಇದಾವೆ. ಪೌರತ್ವನ ಪಡೆದುಕೊಳ್ಳೋ ವಿಧಾನಗಳು ಎಷ್ಟು ಇದಾವೆ? 5 ಇದಾವೆ. ಹಂಗಾರೆ ಪೌರತ್ವವನ್ನು ಕಳ್ಕೊಳ್ಳಿಕ್ಕೆ ಎಷ್ಟು ವಿಧಾನಗಳದಾವ ಅಂತ ನೋಡಿದಾಗ ಪೌರತ್ವವನ್ನು ಕಳೆದುಕೊಳ್ಳಿಕ್ಕೆ ಎಷ್ಟು ವಿಧಾನಗಳದಾವ ಅಂತಂದ್ರೆ ಇಲ್ಲಿ 3 ವಿಧಾನಗಳದಾವ. ಒಂದನೇದು ತ್ಯಜಿಸುವುದರ ಮೂಲಕ. ನನಗೆ ಭಾರತೀಯ ಪೌರತ್ವ ಬ್ಯಾಡ್ರಿ ಅಂತ ಹೇಳೋದ್ರ ಮೂಲಕ ಆತ ತ್ಯಜಿಸ್ಬೋದು, ಪೌರತ್ವವನ್ನು ಕಳೆದುಕೋಬೋದು. ಇನ್ನೇನಪ್ಪ ಅಂದ್ರೆ ರದ್ದುಗೊಳಿಸೋದ್ರ ಮೂಲಕ ಆತ ಏನಾರ ಕಾರ್ಬಾರ್ಕಿರಿ ಕೆಲಸ ಮಾಡಿದ್ರೆ ಆತ ಏನು ಮಾಡ್ತಪ್ಪ ಅಂದ್ರೆ ಪೌರತ್ವ ಬ್ಯಾಡ ಇಂದತ್ತೆ ನಮ್ಮ ಭಾರತೀಯ ಪೌರತ್ವವನ್ನೇ ರದ್ದು ಮಾಡಿಬಿಡ್ತಾರ ಅಂತ ನೋಡ್ತೀವಿ. ಇನ್ನು ನೋಡ್ರಿ ಕಸಿದುಕೊಳ್ಳುವ ಮೂಲಕ, ಕಸಿದುಕೊಂಡು ಗಡೀಪಾರು ಮಾಡೋದ್ರ ಮೂಲಕ ಏನಾದ್ರೆ ದೇಶದ್ರೋಹದ ಕೆಲಸಗಳಲ್ಲಿ ಏನಾದರೂ ಆತ ಭಾಗಿಯಾಗಿದ್ದಂದ್ರೆ ಕುರುರಿ ಟೆರರಿಸಮ್ ಅಂತ ಆ್ಯಕ್ಟಿವಿಟೀಸ್ಗಳಲ್ಲಿ ಏನಾದರೂ ಭಾಗಿಯಾಗಿದ್ದಂದ್ರೆ ಅವನು ನಮ್ಮ ದೇಶಕ್ಕೆ ಮಾರಕ ಅಂತ ಗೊತ್ತಾತಂದ್ರೆ ಅವನು ಭಾರತೀಯ ಪೌರತ್ವವನ್ನು ಕಸ್ಕೊಂಡು ಗಡೀಪಾರು ಮಾಡ್ತಾರೆ ಅನ್ನೋದನ್ನು ನೋಡ್ತೀವಿ. ಇಂಡಿಯನ್ ಸಿಟಿಸನ್ಶಿಪ್ ಅವ್ರು ಏನಪ್ಪ ಅಂದ್ರೆ ಪೌರತ್ವ. ಇಷ್ಟೆಲ್ಲ ಅತ್ಯಂತ ಸಹಜ ಕೂಲಾಗಿ ತಗೋಬೇಕು. ಯಾವ ಗೊತ್ತಿಲ್ಲ ಅದನ್ನು ಬರ್ಕೋಬೇಕು. ಪಾಯಿಂಟ್ಸ್ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು, ಯಾವುದೇ ಕೂಡ ಫಾಲ್ತು ಪಾಯಿಂಟ್ಸ್ಗಳು ಯಾವುವು ಇದ್ರಾಗಿಲ್ಲ, ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅಂತ ಬರ್ತದೆ. ನೆಕ್ಸ್ಟ್ ಬರುವಂಥದ್ದು ಏನಪ್ಪ ಅಂದರೆ ರಾಷ್ಟ್ರೀಯ ಹುತಾತ್ಮರ ದಿನ ಯಾವಾಗ? ರಾಷ್ಟ್ರೀಯ ಹುತಾತ್ಮರ ದಿನ ಯಾವಾಗ ಅಂತ ನೋಡಿದಾಗ ಜನವರಿ 23, ಜನವರಿ 30, ಜನವರಿ 12, ಫೆಬ್ರವರಿ 28 ಬರ್ತದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಜನವರಿ 30. ಜನವರಿ 30ನೇ ಯಾಕೆ ನಾವು ರಾಷ್ಟ್ರೀಯ ಹುತಾತ್ಮರ ದಿನ ಅಂತ ಆಚರಣೆ ಮಾಡ್ತೀವಿ ಅಂತ ನೋಡಿದಾಗ ಜನವರಿ 30 ಯಾರು ಮರಣ ಹೊಂದಿದಂಥ ದಿನ ಅಂತಪ್ಪ ಅಂತಂದ್ರೆ ಮಹಾತ್ಮ ಗಾಂಧೀಜಿ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, MK ಗಾಂಧಿ ಅಂತ ಬರ್ತಾರೆ. ಮಹಾತ್ಮ ಅಂತ ಕರೀತಾರೆ. ಆತ ಏನು ಮಾಡಿದಪ್ಪ ಅಂದ್ರೆ ಮರಣವನ್ನು ಹೊಂದಿದ್ದಂಥದ್ದು ಅಂತ ನೋಡ್ತೀವಿ ನಾವು. ಯಾರಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿ. ಹುತಾತ್ಮರ ದಿನ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರು ಮರಣ ಹೊಂದುತ್ತಾರೆ. ನಾಥೂರಾಮ್ ಗೋಡ್ಸೆ ಅವ್ರನ್ನ ಏನು ಗುಂಡು ಹಾಕಿ ಕೊಲ್ತಾರಲ್ಲ, ಆತನ್ನ ಸತ್ಯದ ನೆನಪಿಗೆ ಆಗಿ ಹುತಾತ್ಮರ ದಿನ ಜನವರಿ 30 ಬರ್ತದೆ. ಹಂಗೆ ಯಾವ್ಯಾವ ಜನ್ಮ ದಿನಾಚರಣೆ ಯಾವ್ಯಾವ ಡೇಟಿಗೆ ಆಚರಣೆಯನ್ನು ಮಾಡ್ತಾರೆ ಅಂತ ನೋಡೋಣ. ಪ್ರತಿಯೊಂದೊಂದು ಪಾಯಿಂಟ್ಸ್ ಒಂದೊಂದು ಕೊಟ್ಟಿದ್ದು ನಾವು ಪ್ರತಿಯೊಂದು ಎಕ್ಸ್ಪ್ಲನೇಷನ್ ಮಾಡೋಣ. ಇಲ್ಲಿ ನೋಡ್ರಿ ಬರುವಂಥದ್ದು ರಾಷ್ಟ್ರೀಯ ಯುವ ದಿನ. ರಾಷ್ಟ್ರೀಯ ಯುವ ದಿನ, ಯೂತ್ಸ್ ಅಂದ್ರೆ ಯಾರು? ನೀವೇ. ಯುವ ದಿನ ನಿಮ್ಮ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದ್ರೆ ಜನವರಿ 12 ನಿಮ್ಮ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಹಂಗಾರೆ ಯಾರ ಜನ್ಮದಿನದ ನೆನಪಿಗಾಗಿ ರಾಷ್ಟ್ರೀಯ ಯುವ ದಿನ ಅಂತ ಮಾಡ್ತಾರಪ್ಪ ಅಂದ್ರೆ ಯುವ ಜನತೆಗೆ ನವ ಚೈತನ್ಯದ ಚಿಲುಮೆಯಾಗಿರುವಂತಹ ಅತ್ಯಂತ ಕ್ರಾಂತಿಯಂತ ಸನ್ಯಾಸಿಯಾಗಿರುವಂಥ ಯಾರಪ್ಪ ಅಂತಂದ್ರೆ ಸಿಡಿಲಮರಿ ಸನ್ಯಾಸಿಯಾಗಿರುವಂಥ ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯನ್ನು ಯಾರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾರಪ್ಪ ಅಂದ್ರೆ ನಿಮ್ಮ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾರೆ. ಅಂದ್ರೆ ಯುವಕರ ದಿನ, ಯೂತ್ಸ್ ಡೇ ಅಂತ ಆಚರಣೆಯನ್ನು ಮಾಡ್ತಾರೆ. ಯುವ ಜನತೆಗೆ ನವ ಚೈತನ್ಯದ ಚಿಲುಮೆ. ಅವರ ಅನೇಕ ವಿದ್ಯುತ್ವಾಣಿಗಳು ನಿಮ್ಮ ಜೀವನದಲ್ಲಿ ಆದರ್ಶವಾಗಲಿ ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಅನ್ನೋ ಮಾತನ್ನು ಹೇಳ್ತಾರೆ. ನನ್ನ ಕೆಚ್ಚದೆಯ ಹುಡುಗರೇ, ನೀವೆಲ್ಲ ಮಹಾನ್ ಕಾರ್ಯಗಳನ್ನು ಸಾಧಿಸುವಲ್ಲಿ ಜನ್ಮವೆತ್ತಿ ಬಂದಿದ್ದೀರಿ ಅನ್ನುವುದರಲ್ಲಿ ನಂಬಿಕೆ ನೀಡಿ. ನಾಯಿಗಳ ಬೊಗಳಿಕೆಗೆ ನಿಮ್ಮನ್ನು ಹೆದರಿಸದಿರಿ. ಅಷ್ಟೇಕೆ ಆ ಸ್ವರ್ಗದ ಸಿಡಿಲುಗಳಿಗೂ ಹೆದರದಿರಿ. ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ನೀವು ಇಟ್ಟುಕೊಂಡಿರುವಂಥ ಗುರಿ, ನೀವು ಇಟ್ಟುಕೊಂಡಿರುವಂಥ ಉದ್ದೇಶ, ನೀ ಏನು ಮಾಡ್ತಿ, ನೀ ಏನು ಸಾಧಿಸ್ತಿ ಅಂತೇಳಿ ಕೆಲವೊಂದಿಷ್ಟು ನಾಯಿಗಳು ಬಗಳ್ತಿರ್ತಾವೆ. ಹೆಂಗಾರೆ ಹಾಕಿ ನೋಡ್ತಾನೆ, ನಿನ್ನ ನಾಲೆಜ್ ಹೆಂಗಾರೆ ಸಿಗ್ತೈತೆ ನೋಡ್ತಿರ್ತಾವೆ. ಅಂಥವ್ರಿಗೆಲ್ಲ ನಾಯಿಗಳ ಬೊಗಳಿಕೆಗೆ ನಿಮ್ಮನ್ನು ಹೆದರಿಸದಿರಿ. ಅಷ್ಟೇಗೆ ಎಂಥ ಪರಿಸ್ಥಿತಿಯಲ್ಲೂ ನಿಮ್ಮನ್ನು ಹೆದರಿಸದಿರಿ. ನಿಮ್ಮ ಗುರಿಯಿಂದ ವಿಚಲಿತ ಆಗದಿರಿ ಅನ್ನುವಂಥ ಮಾಹಿತಿಯನ್ನು ಸ್ವಾಮಿ ವಿವೇಕಾನಂದರು ತಮ್ಮ ಸಂದೇಶನ ಕೊಟ್ಟಿದ್ದಾರೆ. ಅವರಿಗೋಸ್ಕರ ಅವರ ಜನ್ಮದಿನಾಚರಣೆಯನ್ನು ನಿಮ್ಮ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ನಿಮ್ಮ ಜನ್ಮದಿನಕ್ಕೆ ಇದನ್ನರೇ ಒಂದು ನೆನಪಿಟ್ಕೋ. ನಿಮ್ಮ ಜನ್ಮ ಈ ರೀತಿನ ಹೇಳ್ತದೆ. ನೆಕ್ಸ್ಟ್ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯನ್ನು ಯುವ ದಿನಾಚರಣೆ ಜನವರಿ 12 ಅಂತ ನೋಡ್ತೀವಿ. ಇನ್ನು ದೇಶಪ್ರೇಮದ ದಿನ ಅಂತ ಯಾವಾಗ ಮಾಡ್ತಾರಪ್ಪ ಅಂದ್ರೆ ಜನವರಿ 23 ದೇಶಪ್ರೇಮಿಗಳ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ದೇಶಪ್ರೇಮದ ದಿನ. ಹಂಗಾರೆ ಯಾರ ಜನ್ಮ ದಿನಾಚರಣೆ ದೇಶಪ್ರೇಮದ ದಿನಾಚರಣೆ ಆಚರಣೆ ಮಾಡ್ತಾರಪ್ಪ ಅಂದ್ರೆ ಸುಭಾಷ್ ಚಂದ್ರ ಬೋಸ್.
ಯಾರಪ್ಪ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ದಿನಾಚರಣೆ ದೇಶ ಪ್ರೇಮದ ಜನ್ಮ ದಿನಾಚರಣೆಯಾಗಿ ಆಚರಣೆಯನ್ನು ಮಾಡ್ತಾರ ಅನ್ನುವಂಥದ್ದು ನಾವು ನೋಡ್ತೀವಿ. ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಮಹನೀಯರ ಅತ್ಯಂತ ಒಂದು ಸ್ಪಷ್ಟವಾದ ಚಿತ್ರಣವನ್ನು ಆಗಸ್ಟ್ 15ನೇ ದಿನದಂದು ತಮ್ಮ ಮುಂದುಗಡೆ ತರಬೇಕು ಅನ್ನುವಂಥ ಒಂದು ಮಹಾನ್ ಉದ್ದೇಶ ಐತಿ. ಸ್ವಾತಂತ್ರ್ಯ ಹೋರಾಟದ ಬಗ್ಗೆ, ಭಾರತೀಯ ಸ್ವಾತಂತ್ರ್ಯ ಹೋರಾಟ ಯಾವ ಥರ ನಡೀತು, ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ತಮ್ಮ ಮ್ಯಾಗ ಅತಿ ಹೆಚ್ಚು ಕ್ವಶನ್ಸ್ಗಳು ಆಗಿರ್ತಾವೆ. ಮಂದಗಾಮಿಗಳು ಯುಗ ಆಗಿರ್ಬೋದು, ಗಾಂಧಿ ಯುಗ ಆಗಿರ್ಬೋದು, ಅವೆಲ್ಲ ಬಗ್ಗೆ ಕ್ವಶನ್ಸ್ ಆಗಿರ್ತಾವೆ. ತರಬೇಕು ಅನ್ನುವಂಥ ಒಂದು ಉದ್ದೇಶ. ಯಾವ ಥರ ಬೇಕೋ ಬೇಡವೋ ಅನ್ನುವಂಥದ್ದನ್ನು ನಾವು ಕಮೆಂಟ್ ಮಾಡೋದ್ರ ಮೂಲಕ ನಾವು ತಿಳಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಹುತಾತ್ಮರ ದಿನ ಅಥವಾ ಸರ್ವೋದಯ ದಿನ ಅಂತೇಳಿ ಜನವರಿ 30 ಆಚರಣೆ ಮಾಡ್ತೀವಿ. ಹುತಾತ್ಮರ ದಿನ ಗಾಂಧೀಜಿಯವರು ಅವತ್ತು ಏನು ಮಾಡ್ತಾರಪ್ಪ ಅಂದ್ರೆ ಮರಣವನ್ನು ಹೊಂದುತ್ತಾರ ಅನ್ನೋಂಥದ್ದು ನೋಡ್ತೀವಿ. ಅವರ ಜನ್ಮ ದಿನಾಚರಣೆ ನಾವು ಹುತಾತ್ಮರ ಜನ್ಮ ದಿನಾಚರಣೆಯನ್ನು ಆಚರಣೆಯನ್ನು ಮಾಡ್ತೀವಿ ಅಂತ ನೋಡ್ತೀವಿ. ಇನ್ನು ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಬರ್ತದೆ. ರಾಷ್ಟ್ರೀಯ ವಿಜ್ಞಾನ ದಿನ ಫೆಬ್ರವರಿ 28 ಆಗಬೇಕಾಗಿತ್ತು. ಪ್ರಿಂಟ್ ಮಿಸ್ಟೇಕ್ ಆಗಿ ಫೆಬ್ರವರಿ 30 ಆಗೈತಿ. ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಸರ್ ಸಿ ವಿ ರಾಮನ್ ಅವರ ಜನ್ಮದಿನ ಅಲ್ರೇ ಇದು. ಸರ್ ಸಿ ವಿ ರಾಮನ್ ಅವರು ಬೆಳಕಿನ ಚದುರುವಿಕೆಗೆ ಸಂಬಂಧಿಸಿದಂತೆ ಏನು ಮಾಡ್ತಾರಪ್ಪ ಅಂದ್ರೆ ತಮ್ಮ ಪ್ರಯೋಗವನ್ನು ಪ್ರಚುರಪಡಿಸಿರುವಂಥ ದಿನ. ಅಂದ್ರೆ ಪ್ರಯೋಗವನ್ನು ಪ್ರಚುರಪಡಿಸಿರುವಂಥ ದಿನವನ್ನು ನಾವೇನೈತಿಪ್ಪ ಅಂದ್ರೆ ರಾಷ್ಟ್ರೀಯ ವಿಜ್ಞಾನ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಅವ್ರ ಜನ್ಮದಿನಾಚರಣೆ ಅಲ್ಲ, ಹೇಳ್ತಿದ್ಯಾ. ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನ. ಇನ್ನು ರಾಷ್ಟ್ರೀಯ ಜ್ಞಾನ ದಿನ ಏಪ್ರಿಲ್ 14 ಅಂಬೇಡ್ಕರ್ ಅವ್ರ ಜನ್ಮದಿನ. ಡೇಟ್ ಕೇಳ್ರೆ ಡೇಟ್ ಸಮೇತ ಏಪ್ರಿಲ್ 14 ಅಂಬೇಡ್ಕರ್ ಅವರು ಜನಿಸಿದ. ಡಾಕ್ಟರ್ BR ಅಂಬೇಡ್ಕರ್ ಭಾರತದ ಸಂವಿಧಾನ ಶಿಲ್ಪಿ, ಭಾರತದ ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಯಾರಪ್ಪ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಯಾವುದನ್ನು ಆಚರಣೆ ಮಾಡ್ತಪ್ಪ? ಏಪ್ರಿಲ್ 14 ಯಾವ ದಿನ ಅಂತಂದ್ರೆ ರಾಷ್ಟ್ರೀಯ ಜ್ಞಾನ ದಿನ, ನಾಲೆಡ್ಜ್ ಡೇ ಅಂತೇಳಿ ಆಚರಣೆಯನ್ನು ಮಾಡ್ತಾರೆ ಅನ್ನೋದು ನೋಡ್ಬೇಕು. ಇನ್ನು ರಾಷ್ಟ್ರೀಯ ಸಂಖ್ಯಾಶಾಸ್ತ್ರದ ದಿನ ಅಂತ ಬರ್ತೈತಿ. ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನ ಯಾರಪ್ಪ ಅಂದ್ರೆ ಜೂನ್ 29. ಯಾವಾಗಪ್ಪ ಅಂದ್ರೆ ಜೂನ್ 29 ರಾಷ್ಟ್ರೀಯ ಸಂಖ್ಯಾಶಾಸ್ತ್ರದ ದಿನವನ್ನೇ ಆಚರಣೆ ಮಾಡ್ತದೆ. PC ಮಹಲ್ನೋಬಿಸ್ ಅವರ ಜನ್ಮ ದಿನಾಚರಣೆ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನವನ್ನಾಗಿ ಆಚರಣೆಯನ್ನು ಮಾಡ್ತೀವಿ. ಅವರು ಭಾರತದ ಸಂಖ್ಯಾಶಾಸ್ತ್ರಕ್ಕೆ ನೀಡಿರುವಂಥ ಅಪಾರವಾದ ಕೊಡುಗೆಯ ನೆನಪಿಗಾಗಿ ಅವರ ಜನ್ಮ ದಿನಾಚರಣೆಯನ್ನು ರಾಷ್ಟ್ರೀಯ ಸಂಖ್ಯಾಶಾಸ್ತ್ರದ ಜನ್ಮ ದಿನಾಚರಣೆಯಾಗಿ ಆಚರಣೆಯನ್ನು ಮಾಡ್ತೀವಿ ಅನ್ನೋಂಥದ್ದನ್ನು ನಾವು ಸ್ಪಷ್ಟವಾಗಿ ನೆನಪಿಟ್ಟುಕೊಳ್ಬೇಕು. ಇಷ್ಟ ಅಲ್ಲ ಡೇಟ್ಸ್ಗಳು ಇಷ್ಟ ಬರ್ತಾವನ್ರಿ, ದಿನಾಚರಣೆಗಳು ಇಷ್ಟ ಬರ್ತಾವನ್ರಿ ಕೇಳಬೇಡ. ಈ ಥರ ಓದಬೇಕು, ಈ ಥರ ಮಾಹಿತಿನ ಕಲೆಕ್ಟ್ ಮಾಡಿ ಇಟ್ಕೋಬೇಕು ಅಂತ ಹೇಳ್ತೀವಿ. ಇನ್ನೂ ಅನೇಕ ಜನ್ಮ ದಿನಾಚರಣೆಗಳು, ಪ್ರತಿಯೊಂದು ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡತ್ತೀವಿ ಅಂದರೆ ಅದಕ್ಕೆ ಹಿಂದೆ ಏನಾದರೂ ಒಂದು ಉದ್ದೇಶ ಐತಿ. ಆ ಉದ್ದೇಶ ಏನು ಅನ್ನೋದು ನೆನಪಿಟ್ಕೋರಿ. ಅವಾಗ ನಿಮಗೆ ಆ ಡೇಟ್ ನೆನಪು ಉಳಿತಿದ್ರೆ, ಬರೀ ಡೇಟ್ ಒಂದು ಪಟ್ನ ಮುಂದೆ ಹೋಗಿಬಿಟ್ರೆ ಅಂದ್ರೆ ನೆನಪು ಉಳಿದಿಲ್ಲ, ಕಷ್ಟ ಆಗುತ್ತೆ ನೆನಪಿಟ್ಕೋದು. ಅದಕ್ಕೋಸ್ಕರ ಅದ್ರ ಉದ್ದೇಶ ಏನು, ಯಾರ ಜನ್ಮ ದಿನಾಚರಣೆಗೆ ಆಚರಣೆ ಮಾಡ್ತಾರೋ, ಎದಕ್ಕೋಸ್ಕರ ಆಚರಣೆ ಮಾಡ್ತಾರೋ ಅನ್ನೋದನ್ನು ನಾವು ಮಾಹಿತಿಯನ್ನು ತಿಳ್ಕೊಂಡ್ರೆ ಆ ಡೇಟ್ಗಳನ್ನು ಸಮೇತವಾಗಿ ಅನುಕ್ರಮವಾಗಿ ಬರ್ಕೋದ್ರ ಮೂಲಕ ನೆನಪಿಟ್ಟುಕೊಳ್ಬೋದು ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನೆಕ್ಸ್ಟ್ ಬರುವಂಥದ್ದು ಯಾವುದಪ್ಪ ಅಂತಂದ್ರೆ ಜನಸಂಖ್ಯಾಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಜನಸಂಖ್ಯಾಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತ ನೋಡಿದಾಗ ಇಲ್ಲಿ ನೋಡ್ರಿ ಏನಪ್ಪ ಅಂದ್ರೆ ರಾಬರ್ಟ್ ಕ್ಲೈವ್ ಅಂತ ಕೊಟ್ಟಿದ್ದಾನ, ಮತ್ತು ಜಾನ್ ಗ್ರಾಂಟ್ ಅಂತ ಕೊಟ್ಟಿದ್ದಾನ, ರಾಬರ್ಟ್ ಮಲ್ಥಸ್ ಅಂತ ಕೊಟ್ಟಿದ್ದಾನ, ಮತ್ತು ಇನ್ನೊಬ್ಬ ಯಾರಪ್ಪ ಅಂದ್ರೆ ಲಾರ್ಡ್ ಮೈಯೋ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಜಾನ್ ಗ್ರಾಂಟನ್ನು ಜನಸಂಖ್ಯಾಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತೇವೆ ಅಂತ ಹೇಳ್ತೀವಿ. ಜಾನ್ ಗ್ರಾಂಟ್ ಜನಸಂಖ್ಯೆ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಾನ. ಅದಕ್ಕೋಸ್ಕರ ಜನಸಂಖ್ಯಾಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಜಾನ್ ಗ್ರಾಂಟ್ ಅವ್ರನ್ನ ಕರೀತಾರ ಅಂತ ನೋಡ್ತೀವಿ. ಇನ್ನು ಜನಸಂಖ್ಯೆ ಬಗ್ಗೆ ಕೇಳೋ ಚಾನ್ಸಸ್ ಇರ್ತಾರೆ ಜನಸಂಖ್ಯೆ ಬಗ್ಗೆ. ಯಾಕಂದ್ರೆ 2011 ಜನಗಣತಿ ಮಾಡಬೇಕಾಗಿತ್ತು, ಮಾಡಿದ್ರು. ಜನಗಣತಿ 2011 ಕರೆಕ್ಟಾಗಿ 10 ವರ್ಷದ ನಂತರ ಜನಗಣತಿ ಮಾಡಬೇಕಾಗಿತ್ತು 2021. ಏನು ಕಾರಣ ಆತಪ್ಪ ಅಂತಂದ್ರೆ ಕೋವಿಡ್ ಮಹಾಮಾರಿ ಕಾರಣದಿಂದ ಏನಾಯ್ತು ಅಂದ್ರೆ ಜನಗಣತಿ ಮಾಡೋಕೆ ಆಗಲಿಲ್ಲ. ಇನ್ನೂ ಜನಗಣತಿಯನ್ನು ಮಾಡೋಕೆ ಆಗಿಲ್ಲ. ಜನಗಣತಿಯನ್ನು ಮಾಡುವ ಜವಾಬ್ದಾರಿ ಯಾವ ಇಲಾಖೆಗೆ ಇರ್ತೈತಿ ಅಂತ ಕ್ವಶನ್ ಕೇಳ್ತಾನೆ, ಕೇಳೋ ಚಾನ್ಸಸ್ ಇರ್ತದೆ. ಅಂದರೆ ಜನಗಣತಿಯನ್ನು ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ಕ್ವಶನ್ ಕೇಳೋದಿಲ್ಲ ಅಂತಲ್ಲ, ಕ್ವಶನ್ಸ್ ಕೇಳ್ತಾರೆ ಕ್ವಶನ್ಸ್. ಜನಗಣತಿಯನ್ನು ಮಾಡೋ ಜವಾಬ್ದಾರಿ ಯಾವ್ದು ಇರ್ತೈತೆ ಅಂದ್ರೆ ಯಾವ ಇಲಾಖೆ ಇರ್ತೈತೆ ಅಂದ್ರೆ ಗೃಹ ಇಲಾಖೆ ಇರ್ತೈತೆ, ಹೋಮ್ ಮಿನಿಸ್ಟರ್ ಇರ್ತೈತೆ, ಹೋಮ್ ಇಲಾಖೆ
ಗೃಹ ಇಲಾಖೆ ಇರ್ತದೆ. ಹಾಗಾದ್ರೆ ಜನಸಂಖ್ಯೆ ಬಗ್ಗೆ ಸ್ವಲ್ಪ ಮೊದಲಿಗೆ ಯಾವ ಥರ ಬೆಳೆದು ಬಂತು ಜನಸಂಖ್ಯೆ ಸಿದ್ಧಾಂತ ಅನ್ನೋದು ತಾವು ನೋಡೋಣ. ಇಲ್ಲಿ ನೋಡ್ರಿ, ಜನಸಂಖ್ಯಾ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂದ್ರೆ ಥಾಮಸ್ ರಾಬರ್ಟ್ ಮಾಲ್ಥಸ್ ಅಂತ ಬರ್ತಾನೆ. ಜನಸಂಖ್ಯಾ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಥಾಮಸ್ ರಾಬರ್ಟ್ ಮಾಲ್ಥಸ್ ಅಂತ ಬರ್ತಾನೆ. ನೆಕ್ಸ್ಟ್ ಬರುವಂಥದ್ದು ಯಾರಪ್ಪ ಅಂದ್ರೆ ಕುಟುಂಬ ಯೋಜನೆಯನ್ನು ಜಾರಿಗೊಳಿಸಿದ ಪ್ರಪ್ರಥಮ ದೇಶ. ಇದು ಭಾಳ ಇಂಪಾರ್ಟೆಂಟ್. ಪ್ರಪಂಚದ ಮೊದಲ ದೇಶ ಯಾವುದಪ್ಪ ಅಂತಂದ್ರೆ ಭಾರತ. ಕುಟುಂಬ ಯೋಜನೆ ಫ್ಯಾಮಿಲಿ ಪ್ಲ್ಯಾನಿಂಗನ್ನು ಮೊಟ್ಟ ಮೊದಲ ಬಾರಿ ಇನ್ಸ್ಟಾಲ್ ಮಾಡಿರುವಂಥದ್ದು, ಜಾರಿಗೊಳಿಸಿರುವಂಥ ದೇಶ ಯಾವುದಪ್ಪ ಅಂದ್ರೆ ಜಗತ್ತಿನಾಗ ನಮ್ಮದು ಮೊದಲ ದೇಶ ಭಾರತ. ಭಾರತ ಏನು ಮಾಡಪ್ಪ ಕುಟುಂಬ ಯೋಜನೆಯನ್ನು 1952ರಲ್ಲಿ ಜಾರಿಗೊಳಿಸ್ತದ ಅನ್ನುವಂಥದ್ದನ್ನು ತಾವು ನೋಡ್ಬೇಕು. ಜನಸಂಖ್ಯೆ ಸಿದ್ಧಾಂತದ ಬಗ್ಗೆ, ಜನಸಂಖ್ಯೆ ಸಿದ್ಧಾಂತದ ಬಗ್ಗೆ ಕುಟುಂಬ ಯೋಜನೆ ಮೊದಲು. ಹಂಗಾರೆ ಕುಟುಂಬ ಯೋಜನೆಯನ್ನು ಜಾರಿಗೊಳಿಸಿದೀವಿ ನಿಜ. ಹಂಗಾರೆ ಕುಟುಂಬ ಯೋಜನೆಯನ್ನು ಜಾರಿಗೊಳಿಸಿದಕ್ಕ ಅದರ ಉದ್ದೇಶ ಏನಿತ್ತು, ಅದರ ಧ್ಯೇಯೋದ್ದೇಶ ಏನಿತ್ತು ಅನ್ನುವಂಥದ್ದನ್ನು ತಾವು ನೋಡಿದಾಗ ಇಲ್ಲಿ ನೋಡ್ರಿ, ಇದರ ಧ್ಯೇಯ ವಾಕ್ಯ ಏನಿತ್ತಪ್ಪ ಅಂದ್ರೆ ಮಕ್ಕಳು ಆಯ್ಕೆಗಳಾಗಲಿ ಹೊರತು ಅವಕಾಶವಾಗದಿರಲಿ. ಮಕ್ಕಳು ಆಯ್ಕೆಗಳಾಗಲಿ ಹೊರತು ಅವಕಾಶಗಳಾಗದಿರಲಿ. ಮಕ್ಕಳನ್ನು ಹೆರುವುದು ಭಾಳ ಇಂಪಾರ್ಟೆಂಟ್ ಅಲ್ಲ, ಆತ ಅವರನ್ನು ಅತ್ಯಂತ ಚೆಂದಾಗಿ ಸಾಕೋದು ಭಾಳ ಇಂಪಾರ್ಟೆಂಟ. ಆರ್ತಿಗೊಬ್ಬಳು ಕೀರ್ತಿಗೊಬ್ಬ ಅಂತೇಳಿ ಬರ್ತದೆ. ಮಕ್ಕಳು ಆಯ್ಕೆಗಳಾಗಲಿ, ನಮ್ಗೆ ಇಷ್ಟ ಬೇಕಂತ ಆಯ್ಕೆಗಳಾಗಲಿ ಹೊರತು ಅವಕಾಶಗಳಾಗದಿರಲಿ ಅಂತ ಭಾರತೀಯ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡುವಂಥ ಉದ್ದೇಶದಿಂದ ಕುಟುಂಬ ಯೋಜನೆ ಫ್ಯಾಮಿಲಿ ಪ್ಲ್ಯಾನಿಂಗನ್ನು 1952ರಲ್ಲಿ ಜಾರಿಗೊಳಿಸ್ತಾರ ಅನ್ನೋದು ನೋಡ್ತೀವಿ. ಜಗತ್ತಿನಾಗ ಮೊಟ್ಟ ಮೊದಲ ಬಾರಿಗೆ ಜಾರಿಗೊಳಿಸಿದ ದೇಶ ಯಾವುದಪ್ಪ ಅಂದ್ರೆ ಅದು ನಮ್ಮ ಭಾರತ ಅಂತದನ್ನು ಸ್ಪಷ್ಟವಾಗಿ ನೆನಪಿಡ್ಬೇಕು. ಅದಕ್ಕೋಸ್ಕರ ಅಲ್ಲಿ ಕ್ವಶನ್ ಆಗೋ ಚಾನ್ಸಸ್ ಇರ್ತದೆ. ನೆಕ್ಸ್ಟ್ ಮಾತ್ರ ರಾಷ್ಟ್ರೀಯ ಜನಸಂಖ್ಯಾ ಆಯೋಗದ ಅಧ್ಯಕ್ಷರು ಯಾರು ಇರ್ತಾರಪ್ಪ ಅಂದ್ರೆ ಪ್ರಧಾನಮಂತ್ರಿಗಳು ಇರ್ತಾರೆ. ರಾಷ್ಟ್ರೀಯ ಜನಸಂಖ್ಯಾ ಆಯೋಗದ ಅಧ್ಯಕ್ಷ ಯಾರು ಇರ್ತಾರೆ ಅಂದ್ರೆ ಪ್ರಧಾನಮಂತ್ರಿಗಳು ಇರ್ತಾರೆ. ಜನಸಂಖ್ಯೆಯನ್ನು ಲೆಕ್ಕಾಚಾರ ಮಾಡೋದು ಯಾರ ಅಧೀನದಾಗ ಇರ್ತೈತಿ ಅಂದ್ರೆ ಗೃಹ ಇಲಾಖೆ, ಹೋಮ್ ಮಿನಿಸ್ಟರ್ ಕೈ ಇರ್ತೈತೆ. ಜನಸಂಖ್ಯೆ ಮಾಡೋದು ಹೋಮ್ ಮಿನಿಸ್ಟರ್ ಕೈ ಇರ್ತೈತಿ ಅನ್ನೋದು ನೋಡ್ತೀವಿ. ಜನಸಂಖ್ಯೆ ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರಕ್ಕೆ, ಜನಸಂಖ್ಯೆ ಕುರಿತು ಅಧ್ಯಯನವನ್ನು ಮಾಡುವಂಥ ಶಾಸ್ತ್ರಕ್ಕೆ ಡೆಮೋಗ್ರಾಫಿ ಅಂತ ಕರೀತಾರೆ. ಡೆಮೋಗ್ರಾಫಿ ಅಂತ ಕರೀತಾರೆ. ಜನಸಂಖ್ಯೆ ಕುರಿತು ಕೊಡ್ತಾನೆ ಕ್ವಶನ್ಸ್. ಡೆಮೋಗ್ರಾಫಿ ಅಂದ್ರೆ ಏನು, ಯಾವ್ದು ಕುರಿತು ಅಧ್ಯಯನ ಮಾಡೋದು ಏನಂತ ಕೊಡ್ತಾನೆ. ಅದಕ್ಕೋಸ್ಕರ ಡೆಮೋಗ್ರಾಫಿ ಅಂದ್ರೆ ಜನಸಂಖ್ಯೆಯ ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರವನ್ನು ನಾವು ಏನೈತಿಪ್ಪ ಅಂದ್ರೆ ಡೆಮೋಗ್ರಾಫಿ ಅಂತೇಳಿ ಕರಿತೀವಿ ಅಂತ ನೋಡ್ತೀವಿ. ಇನ್ನು ನೋಡ್ರಿ ಏನಪ್ಪ ಅಂದ್ರೆ ಲಾರ್ಡ್ ಮಯೋ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಜನಗಣತಿಯನ್ನು ಮಾಡಿದಂಥ ಮಹಾತ್ಮ ಯಾರಂತ ಕೇಳಿದ್ರೆ ಲಾರ್ಡ್ ಮಯೋ 1872ರಲ್ಲಿ ಪ್ರಾಂತೀಯ ಮಟ್ಟದಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ ಜನಗಣತಿಯನ್ನು ಪ್ರಾರಂಭಿಸ್ತಾನ ಅಂತ ನೋಡ್ತೀವಿ. ಪ್ರಾಂತೀಯ ಮಟ್ಟದಲ್ಲಿ ಜನಗಣತಿಯನ್ನು ಪ್ರಾರಂಭಿಸ್ತಾನ ಅಂತ ನೋಡ್ತೀವಿ. ಇನ್ನು ಇದಾದ ನಂತರ ನೋಡ್ರೆ ಲಾರ್ಡ್ ರಿಪ್ಪನ್ ಅಂತ ಬರ್ತಾನೆ 1881ರಲ್ಲಿ. 10 ವರ್ಷಗಳಿಗೊಮ್ಮೆ ಜನಗಣತಿ ಪ್ರಾರಂಭವಾಗಿ 1881ರಲ್ಲಿ ಅನ್ನೋದು ನೋಡ್ತೀವಿ. ಭಾರತದ ಅತ್ಯಂತ ಮೊದಲ ಜನಗಣತಿ ಮಾಡಿ ಭಾರತದಲ್ಲಿ ಮೊದಲ ಬಾರಿಗೆ ಜನಗಣತಿಯನ್ನು 10 ವರ್ಷಕ್ಕೊಮ್ಮೆ ದಶವಾರ್ಷಿಕಗಳಿಗೊಮ್ಮೆ ಜನಗಣತಿ ಏನು ಮಾಡಾಕೈತಿರಲ್ಲ ನಡೆದಿದ್ದೇವಪ್ಪ ಅಂದ್ರೆ ಲಾರ್ಡ್ ರಿಪ್ಪನ್ ಅವ್ರ ಕಾಲ 1881ರಲ್ಲಿ ಅಂತ ನೋಡ್ತೀವಿ. ಇನ್ನು ಜನಸಂಖ್ಯಾ ಮಹಾವಿಭಾಜಕ ವರ್ಷ, ಇದು ಭಾಳ ಇಂಪಾರ್ಟೆಂಟ್ ರೀ. ಇದು ಹಿಂಗೆ ಓದಿಬಿಟ್ಟು ಅಂದ್ರೆ ನೆನಪುಳಿಯಂಗಿಲ್ಲ. ಜನಸಂಖ್ಯಾ ಮಹಾವಿಭಾಗದ ವರ್ಷ, ಇದು ಇಂಪಾರ್ಟೆಂಟ್. ಸ್ಟಾರ್ ಮಾರ್ಕ್ ಜಾಸ್ತಿ ಸ್ಟಾರ್ ಮಾರ್ಕ್. ಜನಸಂಖ್ಯಾ ಮಹಾವಿಭಾಗದ ವರ್ಷ ಯಾವುದು ಅಂತ ಕೇಳಿದ್ರೆ 1921 ಯಾಕೆ ಜನಸಂಖ್ಯಾ ಮಹಾವಿಭಾಜಕ ವರ್ಷ ಅಂತ ಕಳೆದ್ರಪ್ಪ ಅಂತಂದ್ರೆ ಅಲ್ಲಿ ಮಹಾಮಾರಿ ರೋಗಗಳು ಬಂದು 1921 ಕುಷ್ಠ ರೋಗ, ಇನ್ನು ಆ ಥರ ಈ ಥರ ಜ್ವರ ಬಂದ, ದುರ್ಗೊಂಡ್ ಬೇನೆ, ದ್ಯಾಮೋನ್ ಬೇನೆ ಬಂದು ಊರ ಸತ್ತೋದು. ಆ ಟೈಮ್ದಾಗ ವೈದ್ಯಕೀಯ ಕ್ಷೇತ್ರ ಅಷ್ಟೊಂದು ಡೆವಲಪ್ಮೆಂಟ್ ಇದ್ರಿಕಿಲ್ಲ. ಒಂದು ಊರ ಸ್ಮಶಾನಗಳದು. ಆ ಕಾರಣದಿಂದ ಅತಿ ಪ್ರಮಾಣದಲ್ಲಿ ಅತಿ ಕಡಿಮೆ ಪ್ರತಿ ವರ್ಷ ಏನಕ್ಕೆ ಜನಸಂಖ್ಯೆ ಹೆಚ್ಚಾಕೋತ ಹೋಗಿತ್ತು. ಆ ವರ್ಷ ಏನಾಗ್ತಪ್ಪ ಅಂದ್ರೆ ಜನಸಂಖ್ಯೆ ಕಡಿಮೆ ಆಗಿಬಿಡ್ತು ಆಟೋಮೆಟಿಕಾಗಿ. ಅದಕ್ಕಾಗಿ ಜನಸಂಖ್ಯೆ ಕಡಿಮೆ ಆದ ಕಾರಣದಿಂದ ನಾವು ಅದನ್ನು ಯಾವ ದಿನ ಏನು ಮಾಡಿದೀಪ್ಪ ಅಂತಂದ್ರೆ ಜನಸಂಖ್ಯಾ ಮಹಾವಿಭಾಜಕ ವರ್ಷ ಅಂತೇಳಿ ಕರಿತೀವಿ. 1921 ಜನಸಂಖ್ಯಾ ಮಹಾವಿಭಾಜಕ ವರ್ಷ ಅಂತೇಳಿ ಕರಿತೀವಿ ಅನ್ನೋಂಥದ್ದನ್ನು ತಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅಂತ ಬರ್ತದೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಯಾವುದಪ್ಪ ಅಂತಂದ್ರೆ ನೆಕ್ಸ್ಟ್ ಬರೋ ಜನಸಂಖ್ಯಾ ಮಹಾವಿಭಾಜಕ ವರ್ಷ ಅಂತೇಳಿ ಕರಿತೀವಿ ಅಂತ ಬರ್ತದೆ. ಇಲ್ಲಿ ನೋಡ್ರಿ ಸ್ವಲ್ಪ ಚೆನ್ನಾಗಿ ನೋಡ್ಬಿಡ್ರಿ. ಇನ್ನು ಜನಸಂಖ್ಯಾ ಅಧಿಕ ಪ್ರಮಾಣದಲ್ಲಿ, ಅತಿ ಹೆಚ್ಚು ಪ್ರಮಾಣದಲ್ಲಿ ದಾಖಲೆಯಾಗಿದ್ದು ಯಾವ ವರ್ಷದೊಳಗಪ್ಪ ಅಂತಂದ್ರೆ 1971ರಲ್ಲಿ. 1971ರಲ್ಲಿ ಜನಸಂಖ್ಯೆ ಅತಿ ಹೆಚ್ಚು ದಾಖಲೆ ಆಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಜನಸಂಖ್ಯೆ ಅತಿ ಹೆಚ್ಚು ದಾಖಲಾಗಿದೆ ಯಾವ ವರ್ಷದಾಗ ಅಂದ್ರೆ 1971. ಅತಿ ಕಡಿಮೆ ದಾಖಲಾಗಿದ್ದ 1921.
ಅದು 71ರಾಗ, ಇದು 21ರಾಗ. ಹೆಚ್ಚು ದಾಖಲೆ 1971ರಾಗ, ಇದು 1921ರಾಗ. 1921ರಾಗನೇ ಎದಕ್ಕೆ ಆಗ್ತಾ ನಿಮ್ಗೆ ರೀಸನ್ ಹೇಳಿ ಏನಪ್ಪ ಅಂದ್ರೆ ಮಹಾಮಾರಿ ರೋಗ. 100 ವರ್ಷಕ್ಕೊಮ್ಮೆ ಆ ಥರ ರೋಗಗಳು ಬರ್ತಾವೆ. 100 ವರ್ಷ ಆದ ನಂತರ 2020, 2021, 19ರಾಗ ಏನು ಮಾಡ್ತಾ ಅಂದ್ರೆ ಕೊರೋನಾ ಎಂಬ ರೋಗ ಬಂತು. ಇವಾಗ ಬಂತು. ಇಷ್ಟೆಲ್ಲ ವೈದ್ಯಕೀಯ ಕ್ಷೇತ್ರ ಡೆವಲಪ್ಮೆಂಟ್ ಇದ್ದರೂ ಇಡೀ ದೇಶವೇ ಲಾಕ್ಡೌನ್ ಮಾಡುವಂಥ ಪರಿಸ್ಥಿತಿ ಬಂತು. ಇಡೀ ಜಗತ್ತ ಒಂದು ಕ್ಷಣ ಲಾಕ್ಡೌನ್ ಆಗುವಂಥ ಪರಿಸ್ಥಿತಿ ಬಂತು. ಆ ಕ್ಷಣದಾಗ 100 ವರ್ಷಗಳ ಹಿಂದೆ ಯಾವ ಥರ ಇರ್ಬೋದು ಅಂತ ಇಷ್ಟೆಲ್ಲ ವೈದ್ಯಕೀಯವಾಗಿ ನಾವು ಇಷ್ಟೆಲ್ಲ ಡೆವಲಪ್ಮೆಂಟ್ ಇದ್ದರೂ ಕೂಡ ಅನೇಕ ಜನ ಸಾವಿಗೀಡಾದ್ರೆ. ಅದೇ ರೀತಿಯಾಗಿ 100 ವರ್ಷದ ಹಿಂದೆ, ಕರೆಕ್ಟ್ 100 ವರ್ಷದ ಹಿಂದೆ ಏನಾಗಿತ್ತಪ್ಪ ಅಂತಂದ್ರೆ ಅವಾಗ ಕುಷ್ಠರೋಗ ಆ ಥರ ರೋಗಗಳು ಬಂದಿದ್ದಾಗಿತ್ತು. ಇಡೀ ಊರಿನ ಸ್ಮಶಾನ ಆಗಿ ಹೋಗಿತ್ತು ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಇನ್ನು ನೋಡ್ರಿ, ಜನಸಂಖ್ಯಾ ದಿನ ವಿಶ್ವ ಜನಸಂಖ್ಯಾ ದಿನ ಯಾವಾಗ ಮಾಡ್ತಾರಪ್ಪ ಅಂದ್ರೆ ಜುಲೈ 11 ವಿಶ್ವ ಜನಸಂಖ್ಯಾ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾರ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ನೆಕ್ಸ್ಟ್ ಬರುವಂಥದ್ದು ಯಾವುದಪ್ಪ ಅಂದ್ರೆ ಲಾಸ್ಟ್ ಕ್ವಶನ್ ಇದೆ. ಚಂಪಾರಣ್ಯ ಸತ್ಯಾಗ್ರಹ ನಡೆದ ವರ್ಷ ಯಾವುದು? ಚಂಪಾರಣ್ಯ ಸತ್ಯಾಗ್ರಹ. ಹೌದ್ರಿ, ಚಂಪಾರಣ್ಯ ಸತ್ಯಾಗ್ರಹದ ಮ್ಯಾಗ ಕ್ವಶನ್ ಕೇಳ್ಯಾನ. ನಿಜ, ಇದೇ ಸತ್ಯಾಗ್ರಹದ ಮ್ಯಾಗ ಕ್ವಶನ್ ಕೇಳಿದ ಗಾಂಧೀಜಿ ನಡೆಸಿದಾನ. ಓಕೆ, ಚಂಪಾರಣ್ಯ ಸತ್ಯಾಗ್ರಹ ಹಂಗಾರ ಏನು ವಿಶೇಷತೆ ಐತಿ ಈ ಚಂಪಾರಣ್ಯ ಸತ್ಯಾಗ್ರಹದ ಅಂತ ನೋಡಿದಾಗ ಇಲ್ಲಿ ನೋಡೋಣ ಬರ್ರಿ. ಫಸ್ಟ್ 1919, 1917, 1918, 1947 ಕೊಟ್ಟಾರ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಿ. 1917ರಲ್ಲಿ ಏನು ನಡೀತಿತ್ತಪ್ಪ ಅಂದ್ರೆ ಚಂಪಾರಣ್ಯ ಸತ್ಯಾಗ್ರಹ ನಡೀತದ ಅನ್ನುವಂಥದ್ದು ನೋಡ್ತೀವಿ. ಹೌದ್ರಿ, ಚಂಪಾರಣ್ಯ ಸತ್ಯಾಗ್ರಹ. ಹಂಗಾರೆ ಗಾಂಧೀಜಿಯವರು ಯಾವ್ಯಾವ ಸತ್ಯಾಗ್ರಹದಲ್ಲಿ ಭಾಗವಹಿಸಿದಾರ, ತಾವು ಭಾಗವಹಿಸಿದಂಥ ಸತ್ಯಾಗ್ರಹಗಳು ಯಾವ್ಯಾವ ಅನ್ನುವಂಥದ್ದನ್ನು ನೋಡೋಣ ಬರ್ರಿ. ಅದ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾದ ಮಾಹಿತಿನ ತಿಳ್ಕೋದು ಬಹಳ ಇಂಪಾರ್ಟೆಂಟ್. ಮಹಾತ್ಮ ಗಾಂಧೀಜಿ ನಿಮಗೆ ಗಾಂಧಿ ಅಂತ ಕರೀತಾರೆ. ಗಾಂಧೀಜಿಯವರ ಪೂರ್ಣ ಹೆಸರು ಏನಪ್ಪ ಅಂದ್ರೆ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಗಾಂಧೀಜಿಯವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಂತ ಬರ್ತಾ. ಇಲ್ಲಿ ನೋಡ್ರಿ, ಚಂಪಾರಣ್ಯ ಸತ್ಯಾಗ್ರಹ 1917 ಗಾಂಧೀಜಿಯವರು ಭಾಗವಹಿಸಿದ ಮೊದಲ ಸತ್ಯಾಗ್ರಹ. ಅದಕ್ಕೋಸ್ಕರ ಕೇಳ್ಯಾನ ನಿಮ್ಮ ಕ್ವಶನ್. ಗಾಂಧೀಜಿಯವರು ಭಾಗವಹಿಸಿರುವಂಥ ಇನ್ವಾಲ್ವ್ ಆಗಿರುವಂಥ ಫಸ್ಟ್ ಸತ್ಯಾಗ್ರಹ ಇದೆ. ಗಾಂಧೀಜಿಯವರು ಭಾಗವಹಿಸಿದ ಮೊದಲ ಸತ್ಯಾಗ್ರಹ ಯಾವಪ್ಪ ಅಂದ್ರೆ ಚಂಪಾರಣ್ಯ ಸತ್ಯಾಗ್ರಹ. ಹಂಗಾರೆ ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ಏನು ಮಾಡಿದ್ರಪ್ಪ ಅಂತಂದ್ರೆ, ಚಂಪಾರಣ್ಯ ಎಂಬ ಪ್ರದೇಶ ಎಲ್ಲೈತೆ ಅಂದ್ರೆ ಫಸ್ಟ್ ತಿಳ್ಕೋಬೇಕು, ಬಿಹಾರದಲ್ಲಿದೆ. ಚಂಪಾರಣ್ಯ ಸತ್ಯಾಗ್ರಹವು ಬಿಹಾರದಲ್ಲಿದೆ ಅನ್ನುವಂಥದ್ದು ನೋಡ್ತೀವಿ. ಇಲ್ಲಿ ಬಿಹಾರ ರಾಜ್ಯದಾಗ ಇದೆಯಾ. ಗಾಂಧೀಜಿಯವರು ಚಂಪಾರಣ್ಯ ಸತ್ಯಾಗ್ರಹ ಭಾಗವಹಿಸಿ ಏನು ಮಾಡಿದ್ರಪ್ಪ ಅಂದ್ರೆ ನೀಲಿ ಬೆಳೆಗಾರರ ಅಥವಾ ಇಂಡಿಗೋ ಬೆಳೆಗಾರರ ಸಮಸ್ಯೆಯನ್ನು ನಿವಾರಣೆ ಮಾಡಿದರು. ಹಿಂಗಂದ್ರೆ ಏನ್ರಿ, ಅವ್ರದ್ದು ಏನು ಸಮಸ್ಯೆ ಇತ್ತು? ಇಂಡಿಗೋ ಬೆಳೆಗಾರರ ಏನು ಸಮಸ್ಯೆ ಇತ್ತಪ್ಪ ಅಂತ ಕೇಳಿದ್ರೆ, ನೀಲಿ ಬೆಳೆ ಅಥವಾ ಇಂಡಿಗೋ ಬೆಳೆ ಅಂತ ಬರ್ತದೆ. ಈ ಬೆಳೆಯನ್ನು ಭೂಮಿಯಲ್ಲಿ ಸತತವಾಗಿ ಒಂದು 3-4 ವರ್ಷ ಏನಾದರೂ ಬೆಳೆದಂದ್ರೆ ಆ ಭೂಮಿ ಆಟೋಮೆಟಿಕ್ಕಾಗಿ ಫಲವತ್ತತೆಯನ್ನು ಕಳ್ಕೊಂಡು ಬಂಜರ ಭೂಮಿ ಆಗಿಬಿಡ್ತಿತ್ತು. ರೈತರು ದುಡ್ಡಿನ ಆಸೆಗೋಸ್ಕರ 4 ವರ್ಷ ಬೆಳೀತಿದ್ರು. ಅವರು ಬ್ರಿಟಿಷರು ಏನು ಮಾಡ್ತಿರಪ್ಪ ಅಂದ್ರೆ ಇದೇ ಬೆಳೆಯನ್ನು ಬೆಳಿಬೇಕು, ನಾವು ಇದೇ ಬೆಳೆಯನ್ನು ಬೆಳೆದ್ರೆ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ರೈತರಿಗೆ ಆಸೆ ತೋರಿಸ್ತಿದ್ರು. ಈ ಬೆಳೆಯನ್ನು ಬಿಟ್ಟು ಬೇರೆ ಬೆಳೆ ಬೆಳೆಯಂಗಿಲ್ಲ ಅಂತ ರೈತರ ಮೇಲೆ ನಿರ್ಬಂಧನೆಗಳನ್ನು ಹೇರ್ತಿದ್ರು. ಅದಕ್ಕೋಸ್ಕರ ಈ ಚಂಪಾರಣ್ಯದಲ್ಲಿ ಏನಾಗ್ತೈತಪ್ಪ ಅಂದ್ರೆ ನೀಲಿ ಬೆಳೆಯನ್ನು ಬೆಳೆಯೋದ್ರಿಂದ ಸತತವಾಗಿ 3-4 ವರ್ಷ ಬೆಳೆಯೋದ್ರಿಂದ ಏನಾಗ್ತಿ, ಭೂಮಿ ಬಂಜರು ಭೂಮಿ ಆಗ್ತದೆ. ಆ ನಂತರ ಏನಾಗ್ತಾರೆ, ರೈತರು ಬೀದಿಗೆ ಬರ್ತಾರೆ, ಅನಾಥರಾಗ್ತಾರೆ, ತಮ್ಮ ಜಮೀನನ್ನು ಬಂಜರ ಭೂಮಿಯನ್ನಾಗಿ ಮಾಡಬೇಕಾಗ್ತದೆ ಅನ್ನೋ ಕಾರಣಕ್ಕೋಸ್ಕರ ನೀಲಿ ಬೆಳೆಗಾರರಲ್ಲಿ ನಾವಿನ್ನು ಬೆಳೆಯನ್ನು ಬೆಳೆಯೋದಿಲ್ಲ ಅಂತೇಳಿ ಏನು ಮಾಡ್ತಾರಪ್ಪ ಅಂದ್ರೆ ಸತ್ಯಾಗ್ರಹವನ್ನು ಮಾಡ್ತಾರೆ. ಅವ್ರಿಗೆ ಇದೊಂದಾಗಿರುವಂಥ ಸಮಸ್ಯೆ. ಆ ಸಮಸ್ಯೆಯನ್ನು ಗಾಂಧೀಜಿಯವರು 1917ರಲ್ಲಿ ಬಿಹಾರದಲ್ಲಿ ನಡೆದಿರ್ತಾರೆ. ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಪರಿಹರಿಸ್ತಾರ. ಅದಕ್ಕೋಸ್ಕರ ಅವರನ್ನು ಅಲ್ಲಿ ಸತ್ಯಾಗ್ರಹ ಇದು ಸಕ್ಸಸ್ಫುಲ್ ಆಗತ್ತೆ. ಚಂಪಾರಣ್ಯ ಸತ್ಯಾಗ್ರಹ ಈ ಸಮಸ್ಯೆನ ಅವರಿಂದ ನಿವಾರಣೆ ಮಾಡ್ತಾರೆ. ಹಂಗಾರೆ ಗಾಂಧೀಜಿಯವರಿಗೆ ಬಿಹಾರಕ್ಕೆ ಇಲ್ಲಿಗೆ ಬರ್ರಿ ಅಂತ ಆಹ್ವಾನ ಕೊಟ್ಟವ್ರು ಒಬ್ರು ಬೇಕಲ್ಲ. ಆಹ್ವಾನ ಕೊಟ್ಟವರು ಯಾರಪ್ಪ ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಕೋರಿಕೆಯ ಮೇರೆಗೆ, ಆಹ್ವಾನದ ಮೇರೆಗೆ ಏನು ಮಾಡ್ತಾರಪ್ಪ ಅಂದ್ರೆ ಗಾಂಧೀಜಿಯವರು ಚಂಪಾರಣ್ಯ ಸತ್ಯಾಗ್ರಹದಲ್ಲಿ 1917ರಲ್ಲಿ ಬಿಹಾರದಲ್ಲಿ ನೀಲಿ ಬೆಳೆಗಾರರ ಸಮಸ್ಯೆಯನ್ನು ಪರಿಹರಿಸ್ತಾರ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕಷ್ಟೆ. ನೆಕ್ಸ್ಟ್ ಬರುವಂಥದ್ದು ನೆಕ್ಸ್ಟ್ ಸತ್ಯಾಗ್ರಹ ಯಾವ ಥರ ಬರ್ತಾವ ಅಂತ ನೋಡಿ. ಅಹಮದಾಬಾದ್ ಸತ್ಯಾಗ್ರಹ ಅಂತ ಬರ್ತದೆ. ಅಹಮದಾಬಾದ್ ಸತ್ಯಾಗ್ರಹ 1918ರಲ್ಲಿ ನಡ್ತೈತಿ. ಅಹಮದಾಬಾದ್ ಗಾಂಧೀಜಿಯವರು ಕೈಗೊಂಡ ಮೊದಲ ಉಪವಾಸ ಸತ್ಯಾಗ್ರಹವಾಗಿದೆ. ಗುಜರಾತ್ನ ಅಹಮದಾಬಾದಲ್ಲಿ ನಡೆದಿರುವಂಥ ಸತ್ಯಾಗ್ರಹ. ಇದು ಗಾಂಧೀಜಿಯವರು ಊಟ ಬಿಟ್ಟು ಉಪವಾಸ ಸತ್ಯಾಗ್ರಹ ಮಾಡಿ 1918ರ ಅಹಮದಾಬಾದ್ ಗಿರಣಿ ಸತ್ಯಾಗ್ರಹ ಅಂತೇಳಿ ಬರ್ತದ ಅನ್ನೋದು ನೋಡ್ತೀವಿ. ಇಲ್ಲಿ ಗಿರಣಿ ಕಾರ್ಮಿಕರ ಬೋನಸ್ ಸಮಸ್ಯೆಯನ್ನು ಪರಿಹರಿಸಲಾಯಿತು. ಗಿರಣಿ ಕಾರ್ಮಿಕರಿಗೆ ಬೋನಸ್ ಕೊಡ್ತೀವಿ ಅಂತೇಳಿ ಮಾಲೀಕ ಏನು ಮಾಡ್ತಾನ, ಆಸೆ ಹುಟ್ಟಿಸಿರ್ತಾನ.
ಅದರ ಆಸೆ ಹುಟ್ಟಿಸಿದಷ್ಟು ಬೋನಸ್ಸನ್ನು ಕೊಡ್ತಿರೋದಿಲ್ಲ. ಅದಕ್ಕೋಸ್ಕರ ಗಾಂಧೀಜಿಯವರು ಏನು ಮಾಡ್ತಾರಪ್ಪ ಅಂದ್ರೆ ಗಿರಣಿ ಕಾರ್ಮಿಕರ ಪರವಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಬೋನಸ್ ಬೇಕು ಅನ್ನುವಂಥದ್ದನ್ನ ಸತ್ಯಾಗ್ರಹವನ್ನು ಕೈಗೊಂಡು ಯಶಸ್ವಿಯಾಗಿ ಬೋನಸ್ಸನ್ನು ಪಡ್ಕೊಳ್ತಾರೆ. ಅದಕ್ಕೋಸ್ಕರ ಗಿರಣಿ ಕಾರ್ಮಿಕರ ಸಮಸ್ಯೆಯನ್ನು ಗಾಂಧೀಜಿಯವರು ಪರಿಹರಿಸ್ತಾರ ಅಂತ ನೋಡ್ತೀವಿ. ನೆಕ್ಸ್ಟ್ ಬರುವಂಥದ್ದು ರೌಲತ್ ಕಾಯ್ದೆ. 1918 ಆದ ನಂತರ 1919 ಇಸ್ವಿ ಲಿಂಕ್ ಇಟ್ಕೊಂಡು ನೆನ್ಪಿಟ್ಕೋಬೇಕು. ಅದಕ್ಕೋಸ್ಕರ ಇದನ್ನು ಕೊಟ್ಟಿವೆ. ರೌಲತ್ ಕಾಯ್ದೆ ಭಾಳ ಇಂಪಾರ್ಟೆಂಟ್. ಮನಕಲಕುವಂಥ ದೃಷ್ಟಿ ಇದೆಲ್ಲ. ಇದನ್ನೆಲ್ಲ ಇತಿಹಾಸವನ್ನು ಓದಿದ್ರೆ ಮನಸ್ಪೂರ್ವಕವಾಗಿ ನಾವು ಮನಸ್ಸಿನಲ್ಲಿ ತೊಗೊಂಡು ಓದಿದ್ರೆ ನೆನಪು ಉಳಿತೈತೆ ಅನ್ನೋದಲ್ಲ, ರೋಮಗಳು ಕೂಡ ಎದ್ದು ನಿಲ್ತಾವೆ. ಬ್ರಿಟಿಷರು ನಮ್ಮ ದೇಶ ಯಾವ ಥರ ಹೀನಾಯವಾಗಿದ್ರು, ಎಷ್ಟು ಸಂಕಷ್ಟವನ್ನು ಅನುಭವಿಸಿದ್ರು ಜನ ಅನ್ನೋದನ್ನು ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿಗೆ ಹೋಗ್ಬೇಕು. ನಾನು ಸ್ಪಷ್ಟವಾಗಿ ನೆನಪು ಉಳಿಯುವುದಿಲ್ಲ ಅನ್ನೋಂಥ ಸಮಸ್ಯೆನೇ ಬರೋದಿಲ್ಲ ಇಲ್ಲಿ. ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಇಲ್ಲಿ ನೋಡ್ರಿ, ರೌಲತ್ ಕಾಯ್ದೆ 1919. ಹಂಗಾದ್ರೆ ರೌಲತ್ ಕಾಯ್ದೆ ಅಂದ್ರೆ ಏನ್ರಿ ಅಂತ ನಿಮ್ಮ ಮನಸ್ಸಿನಾಗ ಇರ್ತೈತಿ. ರೌಲತ್ ಕಾಯ್ದೆ ಅಂದ್ರೆ ಏನಪ್ಪ ಅಂದ್ರೆ ಭಾರತೀಯರು 4-5 ಜನರಿಗಿಂತ ಜಾಸ್ತಿ ಜನ ಒಂದು ಸ್ಥಳದಲ್ಲಿ ಕೂಡಿ ನಿಲ್ಲುವಂತಿಲ್ಲ ಅನ್ನುವಂಥ ಒಂದು ಬ್ರಿಟಿಷರು ಹೊರಡಿಸುವಂಥ ಕಟ್ಟಾಜ್ಞೆ, ಅದನ್ನು ರೌಲತ್ ಕಾಯ್ದೆ ಅಂತ ಕರೀತಾರೆ. ಈ ಕಾಯ್ದೆಯನ್ನು ವಿರೋಧಿಸಿ ಈ ಕಾಯ್ದೆಯ ಅನುಗುಣವಾಗಿ ಅಲ್ಲಿ ಯಾರನ್ನ ಬಂಧಿಸ್ತಾರಪ್ಪ ಅಂದ್ರೆ ಸೈಫುದ್ದೀನ್ ಕಿಚ್ಲು ಮತ್ತು ಸತ್ಯಪಾಲ್ ಮಲ್ಲಿಕ್ ಅವರನ್ನು 1919ರಲ್ಲಿ ಬಂಧಿಸಿರ್ತಾರೆ. ಇವ್ರು ಯಾರ್ರಿ ಅಂದ್ರೆ ಸ್ವಾತಂತ್ರ್ಯ ಹೋರಾಟಗಾರ. ಇವ್ರನ್ನ ಬಂಧಿಸಿರ್ತಾರೆ ಜಲಿಯನ್ ವಾಲಾಬಾಗ್ ಎಂಬ ಅಲ್ಲಿ ಇರುವಂಥ ಪ್ರದೇಶದಲ್ಲಿ. ಇವರನ್ನು ಬಂಧನದ ವಿರುದ್ಧವಾಗಿ ಏನು ಮಾಡ್ತಾರಪ್ಪ ಅಂದ್ರೆ 1919ರಲ್ಲಿ ಜಲಿಯನ್ ವಾಲಾಬಾಗ್ ಎಂಬ ಒಂದು ಪ್ರದೇಶದಲ್ಲಿ ಜನರು ಏನು ಮಾಡ್ತಾರಪ್ಪ ಅಂದ್ರೆ ಸಮೂಹ ಕೂಡಿ ಅವರನ್ನು ನಾವು ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲು ಮತ್ತು ಡಾಕ್ಟರ್ ಸತ್ಯಪಾಲ್ ಅವ್ರನ್ನ ಏನು ಮಾಡಬೇಕು, ಬಿಡುಗಡೆಗೊಳಿಸಬೇಕು ಅನ್ನೋದು ಅತ್ಯಂತ ಶಾಂತಯುತವಾಗಿ ಏನು ಮಾಡ್ತಿರ್ತಾರಪ್ಪ ಪ್ರತಿಭಟನೆ ಮಾಡ್ತಿರ್ತಾರೆ. ಈ ಶಾಂತಯುತವಾದ ಪ್ರತಿಭಟನೆ ಮಾಡುವ ಸಮಯದೊಳಗೆ ಅತ್ಯಂತ ಕ್ರೂರಿ ಅಧಿಕಾರಿಯಾಗಿರುತ್ತ ಬ್ರಿಟಿಷ್ ಅಧಿಕಾರಿ ಡಯರ್ ಏನು ಮಾಡ್ತಾನಪ್ಪ ಅಂದ್ರೆ ಅನೇಕ ಬ್ರಿಟಿಷ್ ಸೈನಿಕರನ್ನು ಕರ್ಕೊಂಡ್ಬಂದು ಲಾಠಿ ಗುಂಡುಗಳನ್ನು ಹಾರಿಸ್ಲಿಕ್ಕೆ ಶುರು ಮಾಡ್ತಾರೆ. ಸಭೆಯಲ್ಲಿ ಅನೇಕ ಜನ ನೆರೆದಿದ್ದಾರೆ. ಭಾಷಣವನ್ನು ವೇದಿಕೆಯಲ್ಲಿ ಮಾಡತ್ತಾರ. ಹಿಂದಿನಿಂದ ಗುಂಡಿನ ಸುರಿಮಳೆಯನ್ನೇ ಸುರಿಸ್ತಾನೆ. ಆ ಗುಂಡಿನ ಸುರಿಮಳೆ ಸುರಿದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಡೇಟ್ ಸಮೇತ ಇಂಪಾರ್ಟೆಂಟ್. ಭಾಳ ಭಾರತೀಯರು ಸಾಯ್ತಾರೆ. 1919 ಏಪ್ರಿಲ್ 13ರಂದು ಏನು ಮಾಡ್ತಾನಪ್ಪ ಅಂದ್ರೆ ಈ ಘಟನೆ ಮನಕೊಲುಕುವಂಥ ಘಟನೆ ನಡೀತಿದೆ. ಇಲ್ಲಿ ಜನರಲ್ ಡಯರ್ ಈ ಬ್ರಿಟಿಷ್ ಅಧಿಕಾರಿ ಏನು ಮಾಡ್ತಾನಪ್ಪ ಈ ಕೃತ್ಯಕ್ಕೆ ಕಾರಣ ಆಗ್ತಾನಂತ ನೋಡ್ತೀವಿ. ಅತ್ಯಂತ ಎಷ್ಟೋ ಜನ ಹೀನಾಯವಾಗಿ ಸಾಯ್ತಾರೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ನೆನಪಿಟ್ಟುಕೊಳ್ಬೇಕು. ಇಲ್ಲಿ ಗಾಂಧೀಜಿಯವರು ಕೈಸರ್-ಎ-ಹಿಂದ್ ಪ್ರಶಸ್ತಿಯನ್ನು ಬ್ರಿಟಿಷರು ಗಾಂಧೀಜಿಯವರಿಗೆ ಕೈಸರ್-ಎ-ಹಿಂದ್ ಪ್ರಶಸ್ತಿ ಕೊಟ್ಟಿರ್ತಾರೆ. ಮತ್ತು ರವೀಂದ್ರನಾಥ್ ಟ್ಯಾಗೂರ್ ಅವರಿಗೆ ನೈಟ್ಹುಡ್ ಪ್ರಶಸ್ತಿಯನ್ನು ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಪ್ರಶಸ್ತಿಗಳು ಬೇಡ ಅಂತೇಳಿ ಬ್ರಿಟಿಷರ ಮುಖಕ್ಕೆ ವಾಪಸ್ ಹೋಗಿದ್ದಾರೆ. ಏನಪ್ಪ ಅಂದ್ರೆ 1919 ರೌಲತ್ ಕಾಯ್ದೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತ ಬರ್ತದೆ. ಈ ಹತ್ಯಾಕಾಂಡದ ದೃಶ್ಯಗಳನ್ನು ನೋಡಿದರೆ ಅತ್ಯಂತ ಮನಕಲ. ಜಲಿಯನ್ ವಾಲಾಬಾಗ್ ಇನ್ಸಿಡೆಂಟ್ ಯಾವ ಥರ ನಡೀತು ಅಂತ ದೃಶ್ಯವನ್ನು ನೋಡಿದರೆ ಗುಂಡು ಹಾರಿಸ್ಲಿಕ್ಕೆ ಶುರು ಮಾಡಿರ್ತಾರೆ. ಗುಂಡು ಹಾರಿಸೋ ಜಲಿಯನ್ ವಾಲಾಬಾಗ್ ಅನ್ನುವಂಥ ಪ್ರದೇಶದಲ್ಲಿ ಸುತ್ತಮುತ್ತಲೆಲ್ಲ ಕೋಟೆ ಇರ್ತದೆ. ಗುಂಡು ಹಾರಿಸ್ಲಿಕ್ಕೆ ಶುರು ಮಾಡ್ತಾರೆ ಬ್ರಿಟಿಷರು. ಭಾರತೀಯರು ಪ್ರಾಣ ಸಂಕಟಕ್ಕೋಸ್ಕರ ಪ್ರಾಣವನ್ನು ಉಳಿಸ್ಕೊಳ್ಬೇಕು ಅನ್ನೋಕ್ಕೋಸ್ಕರ ಅಲ್ಲಿಯೇ ಒಂದು ಬಾವಿ ಇರ್ತದೆ. ಆ ಬಾವಿಯಲ್ಲಿ ಜಿಗಿಲಿಕ್ಕೆ ಶುರು ಮಾಡ್ತಾರೆ. ಶುರು ಮಾಡೋಕ್ಕಂತ ಫಸ್ಟ್ ಸ್ಟಾರ್ಟಿಂಗ್ ಮೊದಲು ಜಿಗಿದವ್ರು ಇನ್ನೇನು ಬದುಕುಳಿದ್ರು ಅನ್ನೋ ಅಷ್ಟರಲ್ಲಿ ಮತ್ತೆ ಜನ ಮೇಲಿಂದ ಜಿಗಿತಾರೆ. ಹೀಗಾಗಿ ಕೆಳಗಿದ್ದವ್ರು ಏನು ಮಾಡ್ತಾರೆ, ಉಸಿಲು ಕಟ್ಟಿ ಸತ್ತೋಗ್ತಾರೆ. ಎಷ್ಟೋ ಜನ ಆ ಬಾವಿಯಲ್ಲೇ ಬಿದ್ದು ಸತ್ತಿದ್ದಾರೆ ಅನ್ನೋದನ್ನು ನೋಡ್ತೀವಿ. ಅತ್ಯಂತ ಕ್ರೂರಿಗಳ ಥರ ಬ್ರಿಟಿಷರು ವರ್ತಿಸಿರೋದು ಈ ಘಟನೆಯನ್ನು ತಿಳಿದು ಬರ್ತದೆ. ಬ್ರಿಟಿಷರು ಎಷ್ಟು ಕ್ರೂರಿಯಾಗಿದ್ರು ಅಂತೇಳಿ. ಅದಕ್ಕೋಸ್ಕರ ನೊಂದಿರುವಂಥ ಮಹಾತ್ಮ ಗಾಂಧೀಜಿ ಮತ್ತು ರವೀಂದ್ರನಾಥ್ ಟ್ಯಾಗೂರ್ ಅವರು ಕೈಸರ್-ಎ-ಹಿಂದ್ ಪ್ರಶಸ್ತಿ ಮತ್ತು ನೈಟ್ಹುಡ್ ಪ್ರಶಸ್ತಿನ ಬ್ರಿಟಿಷರಿಗೆ ವಾಪಸ್ ನೀಡ್ತಾರೆ ಅನ್ನುವಂಥದ್ದು ನೋಡ್ತೀವಿ. ಹಂಗಾರೆ ಇಲ್ಲಿ ಈ ಘಟನೆಯಿಂದ ಅನೇಕ ಭಾರತೀಯರು ಏನು ಮಾಡ್ತಾರಪ್ಪ ಅಂದ್ರೆ ರೋಮಗಳಲ್ಲಿ ರಕ್ತ ಕುದಿಯಲಿಕ್ಕೆ ಶುರುವಾಗ್ತದೆ. ಭಗತ್ ಸಿಂಗ್ ಅವರೆಲ್ಲ ಅದೇ ಘಟನೆಗಳಿಂದ ಕಣ್ಣಾರೆಯನ್ನು ನೋಡಿ ಬೆಳೆದಿರುವಂಥ ವ್ಯಕ್ತಿಗಳು. ಅಷ್ಟೊಂದು ಸ್ವಾತಂತ್ರ್ಯ ಹೋರಾಟದ ಕಿಚ್ಚವರಲ್ಲಿ ನೋಡ್ಬೇಕಾದ್ರೆ ಆ ಬ್ರಿಟಿಷರ ಹೀನ ಕೃತ್ಯಗಳನ್ನು ನೋಡಿಯೇ ಅವರಲ್ಲಿ ಮನ ಕಲಕಿರ್ತದ ಅನ್ನೋದು ನೋಡ್ತೀವಿ. ಇಲ್ಲಿ ನೋಡ್ರಿ, ಈಗ ಜನರಲ್ ಡಯರ್ ಏನದ ಕೃತ್ಯಕ್ಕೆ ಕಾರಣ ಅದ. ಇವ್ಗೆ ರಿವೆಂಜ್ ತೊಗೋಬೇಕಂತೇಳಿ ಎಷ್ಟೋ ವರ್ಷಗಳವರೆಗೆ ಕಾದು ಕೂತ ಇಂಗ್ಲೆಂಡಿಗೆ ಹೋಗಿ ಹತ್ಯೆ ಮಾಡ್ತಾನೆ ಆ ಪುಣ್ಯಾತ್ಮ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ಯಾರು, ಉಧಾಮ್ ಸಿಂಗ್ ಎಂಬ ವ್ಯಕ್ತಿ ಜನರಲ್ ಡಯರ್ನನ್ನು ಏನು ಮಾಡ್ತಾನಪ್ಪ ಅಂದ್ರೆ ಇಂಗ್ಲೆಂಡಿಗೆ ಹೋಗಿ ಹತ್ಯೆ ಮಾಡಿ ಬರ್ತಾನ ಅನ್ನುವಂಥದ್ದು ನೋಡ್ತೀವಿ. ರಿವೆಂಜ ತಗೋತಾನ ಅಂತ ನೋಡ್ತೀವಿ. ಜಲಿಯನ್ ವಾಲಾಬಾಗ್ ಘಟನೆಗಳು ಪ್ರದೇಶಗಳು ಯಾವ ಥರ ಐತಿ ಅನ್ನೋದು ಜಲಿಯನ್ ವಾಲಾಬಾಗ್ ನೆನಪಿಗಾಗಿ ಒಂದು ಸ್ತಂಭವನ್ನೇ ನಿರ್ಮಾಣ ಮಾಡ್ಯಾರ ಜಲಿಯನ್ ವಾಲಾಬಾಗ್ ಎಂಬ ಪ್ರದೇಶದಲ್ಲಿ ಅನ್ನೋದು ನೋಡ್ತೀವಿ. ಪ್ರತಿ ವರ್ಷ ಸ್ವಾತಂತ್ರ್ಯ ದಿನದಂದು ಅಂತ ಅಲ್ಲಿ ಎಷ್ಟೋ ಮಡದಿರುವಂಥ ಎಷ್ಟೋ
ಪ್ರಾಣವನ್ನು ಬಿಟ್ಟಿರುವಂಥ ಅನೇಕರಿಗೆ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಅಲ್ಲಿ ನಮನಗಳನ್ನು ಅರ್ಪಿಸ್ತೀವಿ ಅಂತ ನೋಡ್ತೀವಿ. ಜಲಿಯನ್ ವಾಲಾಬಾಗ್ದ ದೃಶ್ಯಗಳು, ಸ್ವಾತಂತ್ರ್ಯ ಹೋರಾಟಗಳು, ಅತ್ಯಂತ ನಮ್ಮ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಳು ಶಾಂತಿಯುತವಾಗಿ ಸಭೆ ನಡೆದಿರ್ತಾರೆ. ಅಲ್ಲಿ ಕ್ರೂರಿಗಳ ಥರ ವರ್ತಿಸಿ ಅವರ ಗುಂಡಿಗೆಯನ್ನು ಸೀಳುವುದರ ಮೂಲಕ ರಕ್ತವನ್ನು ಹರಿಸ್ತಾರೆ ಅನ್ನೋಂಥದ್ದನ್ನು ನೋಡ್ತೀವಿ ಅಂತ. ಇದು ರಕ್ತದಿಂದ ಬರೆದಿರುವಂಥ ಅಧ್ಯಾಯ. ಇದನ್ನು ನಾವು ಶಬ್ದದಿಂದ ಹೊರಡಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅನ್ನೋಂಥದ್ದು. ಇಲ್ಲಿವರೆಗೆ ನಾವು ಎಂಟೇ ಕ್ವಶನ್ಸ್ ಇರ್ಬೋದು, ಯಾವ ಥರ ಆಗಿ ಒಂದೊಂದು ಕ್ವಶನ್ಸ್ಗೆ 10 ಆನ್ಸರ್ಗಳನ್ನ ಅದರ ಮೂಲಕ ನಾವು ಏನು ಮಾಡಿದ್ದೀವಿ ತಿಳ್ಕೊಂಡಿದ್ದೀವಿ ಅನ್ನೋಂಥದ್ದನ್ನು ಸ್ಪಷ್ಟವಾಗಿ ತಿಳ್ಕೊಬೇಕು. ಇದೇ ರೀತಿನ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ಬೇಕು. ಏನಾರು ಡೈರೆಕ್ಟ್ ಕ್ವಶನ್ಸ್ ಓದೋದು, ಡೈರೆಕ್ಟ್ ಆನ್ಸರ್ ಮಾಡೋದು ಮಾಡಿದ್ರೆ ತಮಗೆ ಜ್ಞಾಪಕಕ್ಕೆ ಉಳಿಯುವುದಿಲ್ಲ ಅನ್ನೋದು ನೋಡ್ತೀವಿ. ಅದಕ್ಕೋಸ್ಕರ ತಾವು ಸ್ಪಷ್ಟವಾಗಿ ನೋಟ್ಸ್ ಮಾಡೋದ್ರ ಮೂಲಕ ಪ್ರತಿ ಸಲನೂ ಹೇಳ್ತಿರ್ತೀನಿ, ನೋಟ್ಸ್ ಮಾಡೋದ್ರ ಮೂಲಕ. ನೋಟ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್. ನೀವೇ ಮಾಡ್ಕೊಂಡಿರುವಂಥ ನೋಟ್ಸು ನೀವೇ ಎಕ್ಸಾಮ್ ಟೈಮ್ದಲ್ಲಿ ರಿಪೀಟ್ ಮಾಡಿದ್ರೆ ಕ್ವಿಕ್ ರಿವಿಷನ್ ಆಗ್ತದೆ. ಜಾಸ್ತಿ ಮಾರ್ಕ್ಸನ್ನು ಅರ್ನ್ ಮಾಡ್ತೀವಿ. ಎಲ್ಲರಿಗಿಂತಲೂ ಡಿಫ್ರೆಂಟಾಗಿ ಎಲ್ಲರೂ ಓದೋದನ್ನು ಓದ್ತಿರ್ತೀವಿ, ಬಟ್ ಎಲ್ಲರಿಗಿಂತಲೂ ಡಿಫ್ರೆಂಟಾಗಿ ನಾವು ಸ್ಟಡಿ ಮಾಡೋದ್ರ ಮೂಲಕ ಹೆಚ್ಚಿನ ಅಂಕಗಳನ್ನ ಪಡಿಬೋದು ಅನ್ನೋದನ್ನು ಸ್ಪರ್ಧಾರ್ಥಿಗಳಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೆ ಶಾಂತ ರೀತಿಯಿಂದ ಕೂತು ಕೇಳಿರುವಂಥ ಆಲಿಸಿರುವಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಕೂಡ ನನ್ನ ಕಡೆಯಿಂದ ಅತ್ಯಂತ ತುಂಬು ಹೃದಯದ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ.